Thank you. So, we are almost towards the end of day 1. ಮೊದಲನೇ ದಿನದ ಕೊನೆ ಹಂತಕ್ಕೆ ಬಂದಿದ್ದೇವೆ. And I want to thank God and welcome every one of the pastors, leaders who have come here. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ನಾಯಕರು ಸಭಾಪಾಲಕರಿಗೆ ನಾನು ಸ್ವಾಗತಿಸ್ತೇನೆ. And I believe that what God is beginning here, God is going to do something amazing in North Karnataka and also in different parts of our nation. ಕರ್ತನು ಇಲ್ಲಿ ಪ್ರಾರಂಭಿಸುವಂತ ಸಂಗತಿಗಳನ್ನ ಉತ್ತರ ಕರ್ನಾಟಕದಲ್ಲಿ ದೇಶದಲ್ಲೂ ಮತ್ತು ದೇಶಗಳಲ್ಲೂ ಕರ್ತನು ಉಪಯೋಗಿಸಲಿಕ್ಕಿದ್ದಾನೆ ಎಂಬುದಾಗಿ ನಂಬುತ್ತೇನೆ. In these 3 days that we are going to be together, you will be encouraged by the word of God. You're going to be built by the word of God. There is going to be an impartation of the vision. There is going to be an impartation of the burden of the Almighty God into your lives. ಈ 3 ದಿನಗಳಲ್ಲಿ ದೇವರ ವಾಕ್ಯದಿಂದ ಉತ್ತೇಜಿಸಲ್ಪಡಲಿಕ್ಕಿದ್ದೀರಿ, ಬಲ ಹೊಂದಲಿಕ್ಕಿದ್ದೀರಿ. ಅಷ್ಟೇ ಅಲ್ಲದೆ ದೇವರ ವಾಕ್ಯದ ದರ್ಶನವು ನಿಮ್ಮ ಮೇಲೆ ತೊಡಗಿಸಿಕೊಡಲ್ಪಡಲಿಕ್ಕಿದೆ. And I believe that God brought you here because God in these end times is more interested in North Karnataka than ever before. ಈ ಒಂದು ಕೊನೆಯ ದಿನಗಳಲ್ಲಿ ಕರ್ತನು ಉತ್ತರ ಕರ್ನಾಟಕದ ಮೇಲೆ ಮುಂಚೆಂದಿಗೂ ಇಲ್ಲದಷ್ಟು ಆಸಕ್ತಿಯನ್ನ ತೋರಿಸುತ್ತಾ ಇರುವುದಕ್ಕಾಗಿ ಆತ ನಿಮ್ಮನ್ನಲ್ಲಿ ಕರೆತಂದಿದ್ದಾನೆ. We believe that these districts, in these taluks, in these villages, there will be hundreds upon hundreds and hundreds upon hundreds of churches, new churches that will be planted. ಈ ಜಿಲ್ಲೆಗಳಲ್ಲಿ ಒಂದು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನೂರಾರು ಹೊಸ ಸಭೆಗಳು ಸ್ಥಾಪಿಸಲ್ಪಡ್ತವೆ ಎಂಬುದಾಗಿ ನಾವು ನಂಬುತ್ತೇವೆ. ನಂಬುವುದಾದ್ರೆ ಜೋರಾಗಿ ಆಮೆನ್ ಹೇಳಿ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ ಪ್ರೇಯರ್. ಕೆಲವರಿಗೆ ಕ್ರೈಸ್ತವರಿಗೆ ಚಪ್ಪಾಳೆ ತಟ್ಟದಂದ್ರೆ ಸ್ವಲ್ಪ ಸಿಟ್ಟು ಬೇಜಾರು ಅವ್ರಿಗೆ. Some of the Christians feel it when we ask them to clap hands, they get angry. I tell them to read Psalm 47 verse 1. ಅವರಿಗೆ ಕೀರ್ತನೆ 47 1ನೇ ವಾಕ್ಯ ಓದುವುದಕ್ಕೆ ಹೇಳ್ತೇನೆ. Bible says, clap your hands all ye people and shout unto God with a voice of victory. ಕರ್ತನ ಜನರೇ, ನೀವು ಧ್ವನಿ ಎತ್ತಿ ಆತನಿಗೆ ಜಯಘೋಷ ಮಾಡುತ್ತಾ ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ ಹೇಳ್ತದೆ. Hallelujah. Hallelujah. We have clapped for so many reasons. For God's word, for God's work, we will clap now. ಅನೇಕ ಕಾರಣಗಳಿಗೆ ನಾವು ಚಪ್ಪಾಳೆ ತಟ್ಟಿದ್ದೇವೆ. ದೇವರ ವಾಕ್ಯಕ್ಕಾಗಿ, ದೇವರ ಕಾರ್ಯಗಳಿಗಾಗಿ ಚಪ್ಪಾಳೆ ತಟ್ಟೋಣ. I am surprised they are not taking offerings. ನಾವು ಕಾಣಿಕೆ ಕೂಡಿಸ್ತಾ ಇಲ್ಲ, ನನಗೆ ಆಶ್ಚರ್ಯವಾಗ್ತದೆ. ನಾವಲ್ಲ, ಅವರು ಕಾಣಿಕೆ ಕೂಡಿಸ್ತಾ ಇಲ್ಲ. ಕಾಮಣಿಕೆ ಬಂದಾಗ ಗ್ರಾಮರ್ ಕೂಡ ಕರೆಕ್ಟ್ ಆಗಿರ್ಬೇಕು ಪಾಸ್ಟರ್. ಸ್ವಲ್ಪ ನೀವು ಗ್ರಾಮರ್ ಅಲ್ಲಿ ಇಲ್ಲಿ ಮಾಡಿಬಿಟ್ರೆ ನನ್ನ ಸಿಲ್ವೆಗೆ ಹಾಕ್ಬಿಡ್ತಾರೆ ಇವರು. ಐ ಆಮ್ ಸರ್ಪ್ರೈಸ್ ದೇ ಆರ್ ನಾಟ್ ಟೇಕಿಂಗ್ ಆಫರಿಂಗ್ಸ್. ನೀವು ಕಾಣಿಕೆ ಕೂಡಿಸ್ತಾ ಇಲ್ಲ, ನನಗೆ ಆಶ್ಚರ್ಯವಾಗ್ತದೆ. They are not taking. ಅವರಂದೆ. Yeah. So making sure the grammar is correct again. Yeah, I'm ready. And because I only pray when I see Christians clapping, I pray that they will not give offering like they are clapping their hands. ನಾವು ಜನರು ಕ್ರೈಸ್ತರು ಚಪ್ಪಾಳೆ ತಟ್ಟುವಾಗ ನನ್ನ ಪ್ರಾರ್ಥನೆ ಇಷ್ಟೇ, ಅವರು ಚಪ್ಪಾಳೆ ತಟ್ಟುವ ರೀತಿಯಲ್ಲಿ ಅವರು ಕಾಣಿಕೆ ಕೊಡಬಾರದು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜೋರಾಗಿರ್ತದೆ, ಹೋಗ್ತಾ initially it will be loud enough and then later on it will just reduce. But I pray that whatever we do for God, we'll do it with all our heart, all our strength and all our soul. ನನ್ನ ಪ್ರಾರ್ಥನೆ, ನಾವು ಕರ್ತನಿಗಾಗಿ ಏನೇ ಮಾಡಿದ್ರು ನಮ್ಮ ಸಂಪೂರ್ಣ ಬಲದಿಂದ, ಶಕ್ತಿಯಿಂದ, ಪ್ರಾಣದಿಂದ ಮಾಡ್ಲಿಕ್ಕಿರ್ತೇವೆ. ಆಮೆನ್. ಆಮೆನ್. ಜೋರಾಗಿ ದೇವರ ನಾರ್ತ್ ಕರ್ನಾಟಕದಲ್ಲಿ ಹೋಗು what God is going to do in North Karnataka, ಅದಕ್ಕಾಗಿ ವಿಶ್ವಾಸದಿಂದ ಒಂದು ಜಯ ಧ್ವನಿಯಾಗಿ ನಾವು ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಪ್ರೇಯರ್. Come on people, give God a wonderful hallelujah. 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 Amen. Never let the joy of the Lord go down. ಕರ್ತನ ಸಂತೋಷವೆಂದು ಕಡಿಮೆಯಾಗುವುದಕ್ಕೆ ಬಿಡಬೇಡಿರಿ. Because the joy of the Lord is our strength. ಏಕೆಂದ್ರೆ ಆ ಕರ್ತನ ಸಂತೋಷವೇ ನಮ್ಮ ಬಲ. Amen. Some people say ಹೃದಯದಲ್ಲಿ ಐತೆ ಮುಖದಲ್ಲಿ ಕಾಣಿಸಲ್ಲ ಅಂತ. ಸುಳ್ಳು. Some people say it's in my heart but it is not expressed in my face. It's a lie. Because Bible says, ಯಾಕಂದ್ರೆ ಸತ್ಯವೇದ ಹೇಳ್ತದೆ, a merry heart will make a cheerful countenance. ಸಂತೋಷದ ಹೃದಯ ಮುಖವನ್ನ ಹರ್ಷಗೊಳಿಸುವುದೆಂಬುದಾಗಿ. ನೀನು ಸುಳ್ಳ, ಬೈಬಲ್ ಸುಳ್ಳ, ನೀನೇ ಸುಳ್ಳು. Are you liar or the Bible is liar? You are the liar.
Amen. ಆಮೆನ್. According to the Bible, we should have joy in our heart no matter what is happening, and the joy should be seen in our face, and that becomes our strength. ಸತ್ವೇದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಸಂತೋಷವಿರಬೇಕು. ಸುತ್ತಲೂ ಏನೇ ನಡೆದರೂ ಆ ಸಂಗತಿಗಳ ಮಿಗಿಲಾಗಿಯೂ ಸಂತೋಷವು ನಮ್ಮಲ್ಲಿ ಎದ್ದು ಕಾಣುವಂತದಿರಬೇಕು. Tomorrow and day after we will continue with the word of God. ನಾಳೆ ಮತ್ತು ನಾಡಿದ್ದು ದೇವರ ವಾಕ್ಯದಲ್ಲಿ ಇನ್ನೂ ಮುಂದುವರಿಯಲಿಕ್ಕಿದ್ದೇವೆ. But as I have been repeatedly telling, I want to tell one more time that the conference doesn't end here. A great work of God begins from this conference. ನಾನು ಮತ್ತೆ ಹೇಳ್ತೇನೆ, ಈ ಸಮ್ಮೇಳನದಲ್ಲಿ ಕರ್ತನ ಒಂದು ಕೆಲಸ, ಸಮ್ಮೇಳನ ಮುಗಿಯುವುದಿಲ್ಲ, ಕರ್ತನ ಕೆಲಸ ಇಲ್ಲಿಂದ ಪ್ರಾರಂಭವಾಗ್ತದೆ. We have not, amen, we have not come here to establish our ministry. We have not come here to plant our name. We have come here with only one goal, that is the kingdom of God should come into this North Karnataka. Churches should be planted in North Karnataka, and souls in the terms of hundreds and thousands upon thousands of people should turn to the Lord Jesus Christ. ಇಲ್ಲಿ ನಮ್ಮ ಸೇವೆಯನ್ನ, ನಮ್ಮ ಸಭೆಗಳನ್ನ ಸ್ಥಾಪಿಸೋದಕ್ಕಾಗಿ ನಾವು ಬಂದಿಲ್ಲ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಜನರು ರಕ್ಷಣೆ ಹೊಂದಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡಬೇಕಾಗಿ ಬಂದಿದ್ದೇವೆ. It cannot happen by one man, it cannot happen by one church, it cannot happen by one ministry, it cannot happen by one denomination, it cannot happen, and it should not happen, because that is not the plan and the will and the word of God. ಒಬ್ಬ ಸೇವಕನಿಂದ, ಒಂದು ಸಭೆಯಿಂದ, ಒಂದು ಸೇವೆಯಿಂದಾಗಲಿ, ಒಂದು ಪಂಗಡದಿಂದಾಗಲಿ ಈ ಸಂಗತಿಗಳು ನಡೆಯುವುದಿಲ್ಲ. ಹಾಗೆ ನಡೆಯಬಾರದು. ಹಾಗೆ ನಡೆಯುವಂಥದ್ದು ದೇವರ ವಾಕ್ಯಕ್ಕನುಸಾರವಾದ ಯೋಜನೆಯಾಗಿಲ್ಲ. It takes only one soldier to fight in a war, but it takes an entire army to win the war. ಒಂದು ಯುದ್ಧದಲ್ಲಿ ಹೋರಾಡುವುದಕ್ಕೆ ಒಬ್ಬ ಏಕೈಕ ಸೈನಿಕನು ಬೇಕು, ಆದ್ರೆ ಸಂಪೂರ್ಣ ಯುದ್ಧವನ್ನು ಜಯಿಸುವುದಕ್ಕೆ ಸಂಪೂರ್ಣ ಸೈನ್ಯವೇ ಬೇಕಾಗ್ತದೆ. Your church, however small it is not insignificant. If your church is very big, it is not very important. Everybody is important in the body of Christ. ನಿಮ್ಮ ಸಭೆ ಚಿಕ್ಕದಾಗಿದ್ರೆ ಅದು ಗಮನಕ್ಕೆ ಬರಲಾರದೆಂಬುದಾಗಿ ಅಲ್ಲ, ಸಭೆ ದೊಡ್ಡದಾಗಿದ್ರೆ ಬಹಳ ಮಹಿಮೆಯುಳ್ಳದೆಂಬುದಾಗಿ ಅಲ್ಲ. ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಮುಖ್ಯವೇ. We are number one child of God, but when we stand in the ministry, we are the servants of the living God. ಮೊದಲನೇದಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಸೇವೆಗೆ ಬರುವಾಗ ನಾವು ದೇವರ ಸೇವಕರುಗಳಾಗಿದ್ದೇವೆ. ನಾವು ಸೇವಕರು. I hope we understand the meaning of that word, ಸೇವಕರು. ಆ ಶಬ್ದದ ಅರ್ಥ ನಿಮಗೆ ಗೊತ್ತಿದೆ ಎಂಬುದಾಗಿ ನಾನು ಅಂದುಕೊಳ್ತೇನೆ. But when you look at certain people, you think either they don't know the meaning, or they have changed the meaning. ಕೆಲವರನ್ನ ನೋಡುವಾಗ ಅವರಿಗೆ ಅರ್ಥ ಗೊತ್ತಿಲ್ಲ ಅಥವಾ ಅರ್ಥವನ್ನ ಬದಲಾಯಿಸಿದವರಂತೆ ಕಾಣ್ತಾರೆ. We are servants of God to serve the body of Christ. We are servants of God to serve to North Karnataka what Jesus Christ has prepared for them. ಉತ್ತರ ಕರ್ನಾಟಕಕ್ಕಾಗಿ, ಸಭೆಗಾಗಿ ಯೇಸು ಕ್ರಿಸ್ತನು ಏನನ್ನ ಸಿದ್ಧ ಮಾಡಿದ್ದಾನೋ ಅದನ್ನ ನಾವು ಸೇವೆಯಾಗಿ ಕೊಡುವುದಕ್ಕಾಗಿ ನಾವು ಸೇವಕರಾಗಿದ್ದೇವೆ. In the morning I was talking to you about how faith is important for survival, and faith is important also to win and conquer the mountain. ಜೀವಿಸುವುದಕ್ಕೆ ಹೇಗೆ ನಂಬಿಕೆಯು ಅವಶ್ಯವೋ ಅದೇ ರೀತಿ ಪರ್ವತ ಪ್ರದೇಶವನ್ನ ಗೆಲ್ಲುವುದಕ್ಕೂ ಜಯಿಸುವುದಕ್ಕೂ ನಂಬಿಕೆ ಅವಶ್ಯ ಎಂಬುದಾಗಿ ಬೆಳಗಿನ ಜಾವ ಹೇಳಿದನು. We are saved by faith. ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದೇವೆ. We have victory by faith. ನಂಬಿಕೆಯಿಂದಲೇ ಜಯ ಹೊಂದಿದ್ದೇವೆ. And according to Habakkuk chapter 2, where it is talking about the vision of God, saying write the vision, it will come to pass. In the context of the vision is the Bible saying, and the just shall live by faith. That means I understand I not only need faith for salvation, I not only need faith for victory in my life, I need the faith to fulfill the vision of God, which is not according to my standard, but it is according to the standard and the destiny of the Almighty God. ಹಬಕ್ಕೂಕ 2ರಲ್ಲಿ ದೇವರ ದರ್ಶನವನ್ನ ಬರೀ ಅವರಿಗೆ ಅರ್ಥವಾಗುವಂತೆ ಎಂಬುದಾಗಿ ಹೇಳುವಂತ ವಾಕ್ಯ ಭಾಗದಲ್ಲಿ ಕರ್ತನು ಹೇಳ್ತಾನೆ, ನೀತಿವಂತ ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ಆ ಕಾರಣ ನನಗೆ ಗೊತ್ತಾಗ್ತದೆ, ಈ ನಂಬಿಕೆ ರಕ್ಷಣೆಗೆ ಮಾತ್ರವಲ್ಲ, ಈ ಒಂದು ನಂಬಿಕೆ ಕರ್ತನು ಕೊಡುವಂತ ದರ್ಶನವನ್ನ ನನ್ನ ಗುಣಮಟ್ಟಕ್ಕಾಗಿ ಅಲ್ಲ, ಕರ್ತನ ಗುಣಮಟ್ಟದಲ್ಲಿ ಪರಿಪೂರ್ಣ ಮಾಡುವುದಕ್ಕೆ ಅವಶ್ಯವಾಗಿದೆ. Your beginning may be small, but your end can never be a small thing. ನಿಮ್ಮ ಪ್ರಾರಂಭ ಚಿಕ್ಕದಾಗಿರಬಹುದು, ನಿಮ್ಮ ಕೊನೆ ಎಂದು ಚಿಕ್ಕದಾಗಿರುವುದಿಲ್ಲ. You may be a small pastor in a small village with a small church. ನೀವು ಒಂದು
ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕ ಸಭೆಯನ್ನು ಹೊಂದಿರುವಂತಹ ಚಿಕ್ಕ ಸಭಾಪಾಲಕರಾಗಿರಬಹುದು. But growing from there, you can not only bless the North Karnataka, you can bless Karnataka. Why? You can even become a blessing into the nations of the world. ನೀವು ಆ ಸ್ಥಳದಿಂದ ಬೆಳೆದು ಉತ್ತರ ಕರ್ನಾಟಕಕ್ಕೂ ಅಷ್ಟೇ ಅಲ್ಲದೆ ರಾಷ್ಟ್ರಗಳಿಗೂ ಕೂಡ ಆಶೀರ್ವಾದ ತರುವಂತವರಾಗಬೇಕು. Because that is the promise of God in the Bible. ಅದೇ ದೇವರ ವಾಕ್ಯದಲ್ಲಿರುವಂತ ದೇವರ ವಾಗ್ದಾನವಾಗಿದೆ. If you are going to spend the time building your faith, building your faith, building your faith, ನೀವು ಕರ್ತನ ಸನ್ನಿಧಿಯಲ್ಲಿ ನಂಬಿಕೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಸಮಯ ತೆಗೆಯುವುದಾದರೆ, I tell you, I am a person, I don't get involved in many things. ನಾನು ಅನೇಕ ಸಂಗತಿಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. I am only concerned about what vision God has given into my life. ನನ್ನ ಜೀವಿತದಲ್ಲಿ ಕರ್ತನು ಕೊಟ್ಟ ದರ್ಶನವನ್ನ ಮಾತ್ರ ನಾನು ಹಿಡಿದುಕೊಳ್ತೇನೆ. I have very limited friends. ನನಗೆ ಸೀಮಿತವಾದ ಸ್ನೇಹಿತರುಂಟು. And I don't waste my time at all. ನನ್ನ ಸಮಯ ನಾನು ವ್ಯರ್ಥ ಮಾಡುವುದಿಲ್ಲ. I don't mind going and preaching anywhere and everywhere. ಎಲ್ಲಿಯಾದರೂ ಹೋಗಿ ಸುವಾರ್ತೆ ಸಾರುವುದಕ್ಕೆ ನಾನು ಹಿಂಜರಿಯುವುದಿಲ್ಲ. But I have no time to waste in unnecessary things. ಅನಾವಶ್ಯಕ ವಿಷಯಗಳಲ್ಲಿ ವ್ಯರ್ಥ ಮಾಡೋದಕ್ಕೆ ನನ್ನ ಹತ್ತಿರ ಸಮಯವಿಲ್ಲ. Either I am with my family or I'm doing the work of God. ನಾನು ಕುಟುಂಬದೊಟ್ಟಿಗೆ ಇರ್ತೇನೆ, ಇಲ್ಲವಾದ್ರೆ ನಾನು ಕರ್ತನ ಕೆಲಸ ಮಾಡ್ತಾ ಇರ್ತೇನೆ. And one other very important thing I do is on a daily basis. On a daily basis, I spend the time feeding my faith, because I want my faith to grow to match the vision what God has given into our lives. ಕರ್ತನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ದರ್ಶನಕ್ಕೆ ಸರಿ ಹೋಗುವ ಪ್ರಕಾರದಲ್ಲಿ ನನ್ನ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ದಿನನಿತ್ಯದ ಚಟುವಟಿಕೆಯಂತೆ ನನ್ನ ನಂಬಿಕೆಯನ್ನು ನಾನು ಪ್ರತಿದಿನ ಬೆಳೆಸಿಕೊಳ್ತೇನೆ. Faith will not grow when somebody touches you on your head and prays for you. ನಿಮ್ಮ ತಲೆಯ ಮೇಲೆ ಯಾರೋ ಮುಟ್ಟಿ ಪ್ರಾರ್ಥನೆ ಮಾಡುವಾಗ ನಂಬಿಕೆ ಬೆಳೆಯುವುದಿಲ್ಲ. That time miracles will happen, anointing may be imparted. ಆ ಸಮಯದಲ್ಲಿ ಅದ್ಭುತಗಳು ನಡೆಯಬಹುದು, ಅಭಿಷೇಕ ಬರಬಹುದು. But your faith will not grow. ನಿಮ್ಮ ನಂಬಿಕೆ ಬೆಳೆಯುವುದಿಲ್ಲ. Your faith will grow only when the word of the Almighty God comes into your life on a daily basis and the word of God dwells in your heart. ಪ್ರತಿದಿನ ನಿತ್ಯ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಬಂದು ಅದು ನಿಮ್ಮಲ್ಲಿ ವಾಸಿಸುವಾಗಲೇ ನಿಮ್ಮ ನಂಬಿಕೆ ಬೆಳೀತದೆ. You know, there is no greater thing for you and I on the planet Earth but to build our faith. ಈ ಭೂಮಿಯ ಮೇಲೆ ನಿಮಗೂ ನನಗೂ ಇದಕ್ಕಿಂತ ದೊಡ್ಡದಾದ ಮತ್ತೊಂದು ಕೆಲಸವಿಲ್ಲ, ನಮ್ಮ ನಂಬಿಕೆಯನ್ನು ಕಟ್ಟಿಕೊಳ್ಳುವುದೇ. Because there is a mountain in front of me, North Karnataka. ನನ್ನ ಮುಂದೆ ಉತ್ತರ ಕರ್ನಾಟಕವೆಂಬಂತ ಒಂದು ಪರ್ವತ ಪ್ರದೇಶವಿದೆ. And I want to win that North Karnataka. ಆ ಉತ್ತರ ಕರ್ನಾಟಕವನ್ನು ನಾನು ಜಯಿಸಬೇಕು. And I am going to dig myself into the word of God. ಆ ಕಾರಣ ದೇವರ ವಾಕ್ಯದಲ್ಲಿ ನಾನು ಅದನ್ನು ಅಗಿದು ತೆಗೆಯುವೆನು. I am going to fellowship with the people with the same burden and same vision. ಅದೇ ಭಾರ ಅದೇ ದರ್ಶನ ಹೊಂದಿರುವ ಜನರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಬರ್ತೇನೆ. Because I understand I am part of a body of Christ. ಏಕೆಂದ್ರೆ ಕ್ರಿಸ್ತನ ದೇಹದ ಅಂಗವು ನಾನಾಗಿದ್ದೇನೆಂಬುದು ನನಗೆ ಗೊತ್ತು. I am an organ in the body. ಆ ದೇಹದಲ್ಲಿ ನಾನೊಂದು ಅಂಗ. But if I separate myself from the body, I am no more a body. ಆ ದೇಹದಿಂದ ನನ್ನನ್ನು ಪ್ರತ್ಯೇಕಿಸಿಕೊಂಡರೆ ನಾನಿನ್ನು ದೇಹವಾಗುವುದಿಲ್ಲ. Whether it is within a local church or within a city, ಅದು ಪ್ರಾಂತಿಕ ಸಭೆಯಾಗಿರಬಹುದು, ಪಟ್ಟಣದಲ್ಲಾದರೂ ಇರಬಹುದು. we need to learn to work together as a body of Christ. ಕ್ರಿಸ್ತನ ದೇಹವಾಗಿ ಜೊತೆ ಕೆಲಸ ಮಾಡುವುದನ್ನು ನಾವು ಕಲಿಯಬೇಕು. Remember, it takes one soldier to fight in a war, but it takes the entire army to win the war. ಒಂದು ಯುದ್ಧವನ್ನು ಹೋರಾಡುವುದಕ್ಕೆ ಒಬ್ಬ ಸೈನಿಕನು ಸಾಕು, ಆದ್ರೆ ಯುದ್ಧವನ್ನು ಗೆಲ್ಲುವುದಕ್ಕೆ ಸಂಪೂರ್ಣ ಸೈನ್ಯದ ಅವಶ್ಯಕತೆ ಬೀಳ್ತದೆ. Many pastors don't have the habit of reading the word of God on a daily basis. ಅನೇಕ ಸಭಾಪಾಲಕರಿಗೆ ದೇವರ ವಾಕ್ಯವನ್ನು ದಿನನಿತ್ಯ ಓದುವ ಹವ್ಯಾಸವಿಲ್ಲ. Many pastors don't have a daily habit of spending time praying in the Holy Spirit. ಪವಿತ್ರಾತ್ಮನಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಿ ಸಮಯ ತೆಗೆಯುವುದ ಅಭ್ಯಾಸ ಅನೇಕರಿಗಿಲ್ಲ. Many pastors don't have a habit of worshiping God personally. ವೈಯಕ್ತಿಕವಾಗಿ ಕರ್ತನನ್ನು ಆರಾಧಿಸುವ ಹವ್ಯಾಸ ಅನೇಕ ಸಭಾಪಾಲಕರಿಗಿಲ್ಲ. I challenge you, build your faith. ನಿಮಗೆ ಸವಾಲಾಗ್ತೇನೆ, ನಿಮ್ಮ ನಂಬಿಕೆಯನ್ನ ಕಟ್ಟಿಕೊಳ್ಳಿರಿ. Build your faith. ನಿಮ್ಮ ನಂಬಿಕೆ ಕಟ್ಟಿಕೊಳ್ಳಿರಿ. You will never be quiet. ನೀವು ನಿಶ್ಶಬ್ದವಾಗಿರುವುದಿಲ್ಲ. The more I build my faith, ನನ್ನ ನಂಬಿಕೆಯನ್ನು ನಾನು ಎಷ್ಟು the ಕಟ್ಟಿಕೊಳ್ಳುತ್ತೇನೆ, more I build my faith, ನನ್ನ ನಂಬಿಕೆಯನ್ನು ಹೆಚ್ಚು ಕಟ್ಟಿಕೊಂಡಷ್ಟು the more nations I have gone into. I have gone to more nations. ಆ
ಹೆಚ್ಚು ರಾಷ್ಟ್ರಗಳಿಗೆ ನಾನು ಹೋಗ್ತೇನೆ. The more churches God has used me to plant. ಅನೇಕ ಸಭೆಗಳನ್ನು ಸ್ಥಾಪಿಸಲಿಕ್ಕೆ ಕರ್ತನು ಉಪಯೋಗಿಸುವನು. Because a man of faith will not wait for favorable circumstances. ಆ ಒಂದು ಸರಿಯಾದ ಸಂಗತಿಗಳು ಹುಟ್ಟಬೇಕಾಗಿ ನಂಬಿಕೆಯ ವ್ಯಕ್ತಿ ಕಾಯುವುದಿಲ್ಲ. He will step into an overflowing Jordan. ಆ ಒಂದು ಉಕ್ಕಿ ಹರಿಯುವ ಯೋರ್ದನ್ನಲ್ಲಿ ಆತನು ಕಾಲಿಡುವವನಾಗಿದ್ದಾನೆ. He doesn't wait for the weather, but the weather will stop for a man of faith. ಅವನಿಗಾಗಿ ಒಳ್ಳೆಯ ವಾತಾವರಣಕ್ಕಾಗಿ ಅವನು ಕಾಯುವುದಿಲ್ಲ. ನಂಬಿಕೆಯಿಂದ ನಡೆಯುವ ಸೇವಕನಿಗಾಗಿ ವಾತಾವರಣ ಬದಲಾಗ್ತದೆ. Amen. ಆಮೆನ್. I pray God will rise up an army here. ಇಲ್ಲಿ ಕರ್ತನು ಸೈನ್ಯವನ್ನು ಎಬ್ಬಿಸಲೆಂಬುದಾಗಿ ಪ್ರಾರ್ಥಿಸ್ತೇನೆ. People of faith, army, people of faith. ನಂಬಿಕೆಯ ಜನರು, ನಂಬಿಕೆಯ ಜನರ ಸೈನ್ಯ. People will rise up and say, I am part of the body of Christ. ನಾನು ಕ್ರಿಸ್ತನ ದೇಹ ಎಂಬುದಾಗಿ, ಅದರ ಭಾಗ ಎಂಬುದಾಗಿ ಹೇಳುವಂತ ಜನರು. Amen. ಆಮೆನ್. And this evening time, as we are here for the final session, ಈ ದಿನದ ಕೊನೆಯ ಸೆಷನ್ ಅಲ್ಲಿ ನಾವಿರುವಾಗ there are 4 things that are very important in this ministry. ಈ ಸೇವೆಯಲ್ಲಿ 4 ಬಹು ಮುಖ್ಯವಾದ ಸಂಗತಿಗಳುಂಟು. Pastor Anil was talking about how the North Karnataka already belongs to Jesus Christ. ಉತ್ತರ ಕರ್ನಾಟಕ ಈಗಾಗಲೇ ಕ್ರಿಸ್ತನದು ಹೇಗೆ ಎಂಬುದಾಗಿ ಪಾಸ್ಟರ್ ಅನಿಲ್ ಅವರು ಹೇಳ್ತಾ ಇದ್ದರು. Jesus has paid the price of his blood and his own life. ಯೇಸು ತನ್ನ ಸ್ವ ರಕ್ತದಿಂದ, ಜೀವದಿಂದ ಬೆಲೆಯನ್ನ ಈಗಾಗಲೇ ಕಟ್ಟಿದ್ದಾನೆ. You are redeemed. ನೀವು ವಿಮೋಚಿಸಲ್ಪಟ್ಟಿದ್ದೀರಿ. North Karnataka is redeemed. ಉತ್ತರ ಕರ್ನಾಟಕ ವಿಮೋಚಿಸಲ್ಪಟ್ಟಿದೆ. You know, what do you understand by redemption? ವಿಮೋಚನೆಯ ಅರ್ಥ ನಿಮಗೇನಾಗ್ತದೆ? Let me give you an illustration. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. Imagine Pastor Rish is a watch shop. ಪಾಸ್ಟರ್ ರಿಶ್ ಅವರು ವಾಚಿನ ಗಡಿಯಾರದ ಅಂಗಡಿ. And now I go to the shop. ಆ ಅಂಗಡಿಗೆ ನಾನು ಹೋಗ್ತೇನೆ. Until the watch is inside the shop, who is the owner of this watch? ಈ ಒಂದು ಗಡಿಯಾರ ಅಂಗಡಿಯ ಒಳಗಿರುವಾಗ ಇದರ ಯಜಮಾನ ಯಾರು? Pastor Rish is the owner. ಪಾಸ್ಟರ್ ರಿಶ್ ಅವರೇ ಯಜಮಾನ. And then I go to the shop. ಆಗ ನಾನು ಅಂಗಡಿಗೆ ಹೋಗ್ತೇನೆ. I like the watch. ನನಗೆ ಗಡಿಯಾರ ಇಷ್ಟವಾಗ್ತದೆ. I pay the price. ನಾನು ಬೆಲೆ ಕಟ್ತೇನೆ. And now I am buying the watch. ಆ ಒಂದು ಗಡಿಯಾರವನ್ನು ಕೊಂಡುಕೊಳ್ತೇನೆ. And instead of the watch, to make the illustration a little clear, let me say it is a car that I have bought from him. ಇನ್ನೂ ಸ್ಪಷ್ಟ ಮಾಡೋದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ಅವರಿಂದ ಒಂದು ಕಾರನ್ನ ಕೊಂಡುಕೊಂಡೆ. As long as the car was in the showroom, he owned the car. ಆ ಕಾರ್ ಶೋರೂಮ್ ನಲ್ಲಿದೆ, ಆ ಕಾರಿನ ಯಜಮಾನ ಈತನು. But now I paid the price. ನಾನು ಬೆಲೆ ಕಟ್ಟಿದೆ. I bought the car. ಕಾರನ್ನ ಕೊಂಡುಕೊಂಡೆ. And now I'm enjoying the car. ಈಗ ನಾನು ಕಾರ್ನಲ್ಲಿ ಸಂತೋಷ ಪಡ್ತಾ ಇದ್ದೇನೆ. That word redemption means ಆ ವಿಮೋಚನೆ ಅಂದ್ರೆ it is to pay a price and purchase it. ಅದರ ಅರ್ಥ ಒಂದು ಬೆಲೆ ಕೊಟ್ಟು ಕೊಂಡುಕೊಳ್ಳುವುದು. Now the Bible says Jesus has redeemed you. ಸತ್ಯವೇದ ಹೇಳ್ತದೆ, ಯೇಸು ನಿಮ್ಮನ್ನ ವಿಮೋಚಿಸಿದ್ದಾನೆ. He has redeemed the nations of the world. ಲೋಕದ ರಾಷ್ಟ್ರಗಳನ್ನ ವಿಮೋಚಿಸಿದ್ದಾನೆ. Jesus has paid the price. ಯೇಸು ಬೆಲೆಯನ್ನ ಕಟ್ಟಿದ್ದಾನೆ. Amen. ಆಮೆನ್. And now imagine I'm sitting in my car. I am the new owner. I'm enjoying it. ನಾನು ಈಗ ಹೊಸ ಯಜಮಾನನಾಗಿ ನನ್ನ ಕಾರಲ್ಲಿ ಕೂತುಕೊಂಡು ಸಂತೋಷ ಪಡ್ತಾ ಇದ್ದೇನೆ. And I have gone and parked the car somewhere. ಎಲ್ಲ ಹೋಗಿ ಕಾರನ್ನ ನಿಲ್ಲಿಸಿದೆ. Pastor Rish, the former owner, comes and sees the car. ಆ ಪಾಸ್ಟರ್ ರಿಶ್ ಅವರು ಅದರ ಹಳೆಯ ಯಜಮಾನ ಬಂದು ಕಾರನ್ನ ನೋಡಿ. Remember, ಇವರು ಹಳೆಯ ಯಜಮಾನರು. Okay, he comes and sees the car. ಈ ಹಳೆಯ ಯಜಮಾನ ಬಂದು ಕಾರನ್ನ ನೋಡ್ತಾನೆ. And he looks inside. I am not there. ಅಲ್ಲಿ ಒಳಗೆ ನೋಡುವಾಗ ನಾನಿಲ್ಲದಿರುವುದನ್ನು ನೋಡಿ He loves his car. ಆತನ ಕಾರ್ ಅವನಿಗೆ ಬಹಳ ಇಷ್ಟ. He tries to open the door. ಬಾಗಿಲು ತೆರೆಯುವ ಪ್ರಯತ್ನ ಮಾಡ್ತಾನೆ. Surprisingly, it opens. ಆಶ್ಚರ್ಯಕರವನ್ನುವಂತೆ ಅದು ತೆರೆಯಲ್ತತೆ. So he sits inside. ಆತನು ಒಳಗಡೆ ಕೂತ್ಕೊಳ್ತಾನೆ. He's enjoying it. ಆತನು ಖುಷಿ ಪಡ್ತಾನೆ ಅದರಲ್ಲಿ. And then I come there. ನಾನು ಅಲ್ಲಿ ಆಗ ಬರ್ತೇನೆ. I said, what are you doing there? ನಾನು ಹೇಳ್ತೇನೆ, ನೀನೇನ್ ಮಾಡ್ತಾ ಇದ್ದೀಯಲ್ಲಿ? He says, no, I owned the car. ಆತನು ಹೇಳ್ತಾನೆ, ಇದು ನನ್ನದಾಗಿತ್ತು. I want to use it for some time. ಇನ್ನು ಸ್ವಲ್ಪ ಕಾಲ ನಾನು ಉಪಯೋಗಿಸಬೇಕು. What am I going to do? ನಾನೇನ್ ಹೇಳ್ತೇನೆ, Will you come out or I catch your collar and throw you out? ನೀನು ಹೊರಗೆ ಬರ್ತೀಯೋ ಅಥವಾ ನಿನ್ನ ಕಾಲರ್ ಹಿಡಿದು ಹೊರಗೆ ಹಾಕಲ? He refuses to come. ಹೊರಗೆ ಬರೋದಕ್ಕೆ ತಿರಸ್ಕರಿಸ್ತಾನೆ. And imagine, I am not a pastor, I am not a believer, I am a gunda. ನಾನು ಪಾಸ್ಟರ್ ಅಥವಾ ವಿಶ್ವಾಸಿ ಅಲ್ಲ, ಒಬ್ಬ ಗುಂಡ ಅಂತ ಕಲ್ಪನೆ ಮಾಡ್ರಿ. ಬಹಳ ಉಪವಾಸ ಮಾಡಿ ಪಾಸ್ಟರ್ ಆಗಿನ, ಅದಕ್ಕೆ ಗುಂಡ ಅನ್ಕೊಳ್ರಿ. Amen.
Imagine I am a gunda. ನಾನೊಬ್ಬ ಗುಂಡ ಅಂತ ಕಲ್ಪನೆ ಮಾಡ್ರಿ. He refuses to come. Hey, no, I was the former owner. ಅವನು ಹೊರಗೆ ಬರೋದಕ್ಕೆ ತಿರಸ್ಕರಿಸಿ ಹೇಳ್ತಾನೆ, ನಾನು ಹಳೆಯ ಯಜಮಾನ. For example, I am doing it. ಓಕೆ, I am ಉದಾಹರಣೆಗಾಗಿ going to catch his collar. ಅವರ ಕಾಲರ್ ಹಿಡಿದು I will push him out. ಅವನನ್ನು ಹಿಡಿದು ಹೊರಗಡೆ ಹಾಕ್ತೇನೆ. I said, dare you touch this car? ನೀನು ಈ ಕಾರನ್ನು ಮುಟ್ಟುವ ಧೈರ್ಯ ಮಾಡಬೇಡ. You were the owner. ನೀನು ಯಜಮಾನನಾಗಿದ್ದಿ. That time, ಆ ಸಮಯದಲ್ಲಿ you had a right and you had authority over the car. ಆಗ ಈ ಕಾರು ನಿನ್ನದಾಗಿತ್ತು, ನಿನಗೆ ಹಕ್ಕಿತ್ತು. You had authority and rights over the car. ಆ ಕಾರಿನ ಮೇಲೆ ನಿನಗೆ ಅಧಿಕಾರವು, ನಿನಗೆ ಹಕ್ಕು ಇತ್ತು. But now you are no more the owner. ಆದ್ರೆ ಈಗ ನೀನಿನ್ನು ಯಜಮಾನನಲ್ಲ. I am the new owner. ನಾನು ಹೊಸ ಯಜಮಾನನು. I have rights and I have authority over this car. ಈ ಕಾರಿನ ಮೇಲೆ ನನಗೆ ಹಕ್ಕುಂಟು, ನನಗೆ ಅಧಿಕಾರವುಂಟು. In the same way, ಅದೇ ರೀತಿ the devil was our former owner. ಸೈತಾನನು ನಮ್ಮ ಹಳೆಯ ಯಜಮಾನನಾಗಿದ್ದ. Before salvation, he had rights and authority over our lives. ರಕ್ಷಣೆಗೂ ಮುಂಚೆ ನಮ್ಮ ಜೀವಿತಗಳ ಮೇಲೆ ಅಧಿಕಾರ, ಹಕ್ಕು ಅವನಿಗಿತ್ತು. But Jesus came. ಯೇಸು ಬಂದ, He purchased you. ನಿಮ್ಮನ್ನ ಕೊಂಡುಕೊಂಡ. That means you and I have a new owner. ಅದರ ಅರ್ಥ ನಿಮಗೂ ನನಗೂ ಹೊಸ ಯಜಮಾನನಿದ್ದಾನೆ. North Karnataka has a new owner. ಉತ್ತರ ಕರ್ನಾಟಕಕ್ಕೆ ಹೊಸ ಯಜಮಾನನಿದ್ದಾನೆ. ಆತನ ಹೆಸರೇನು? What is his name? ಆತನ ಹೆಸರೇನು? What's his name? ಆತನ ಹೆಸರೇನು? ಜೋರಾಗಿ ಹೇಳ್ಬೇಕು, ಆತನ ಹೆಸರೇನು? ನಮ್ಮ ಯಜಮಾನನು ಯಾರು? Only he has a right and authority over me. Only he has right and authority over entire North Karnataka. ಆತನಿಗೆ ಮಾತ್ರವೇ ನಿನ್ನ ಮೇಲೂ ನನ್ನ ಮೇಲೂ ಸಂಪೂರ್ಣ ಉತ್ತರ ಕರ್ನಾಟಕದ ಮೇಲೆ ಅಧಿಕಾರವು, ಹಕ್ಕು ಉಂಟು. Hallelujah. Hallelujah. ಈ ಹಳೆ ಯಜಮಾನ ಬರ್ತಾನೆ ಇರ್ತಾನೆ. This old ಯಜಮಾನ್ keeps coming back. ಒದ್ದು ಆಗ್ತಾನೆ ಇರ್ಬೇಕು ಆತನ ನಾವು. We need to be kicking him out again and We again. keep to remind him, you are no more the owner, no more the owner, no more the owner. ಅವನಿಗೆ ಪದೇ ಪದೇ ನೆನಪು ಮಾಡಿಕೊಡಬೇಕು, ಇನ್ನು ನೀನು ಯಜಮಾನನಲ್ಲ, ಇನ್ನು ನೀನು ಯಜಮಾನನಲ್ಲ. Hallelujah. Hallelujah. I speak into my life, my owner is Jesus. I am owned by God. ನಾನು ಪದೇ ಪದೇ ನನಗೆ ಹೇಳಿಕೊಳ್ತೇನೆ, ನನ್ನ ಯಜಮಾನನು ಯೇಸು, ಯೇಸು ನನ್ನನ್ನು ಕೊಂಡುಕೊಂಡಿದ್ದಾನೆ. ದುಬೈನಲ್ಲಿ there is a hotel in Dubai. ದುಬೈನಲ್ಲಿ ಒಂದು ಹೋಟೆಲ್ ಇದೆ. Very expensive hotel. ಬಹು ಬೆಲೆಯುಳ್ಳಂತ ಹೋಟೆಲ್. Outside, some of the world's most expensive cars will be parked. ಈ ಲೋಕದ ಅತಿ ಬೆಲೆ ಬಾಳುವಂತ ಕಾರುಗಳು ಆ ಹೋಟೆಲ್ ಹೊರಗಡೆ ನಿಂತಿರ್ತವೆ. Many tourists will go take selfies. ಯಾವುದೇ ಟೂರಿಸ್ಟ್ಗಳು ಅಲ್ಲಿ ಬಂದಿರುವಾಗ ಅವರು ಅದರಲ್ಲಿ ಫೋಟೋ ತೆಗೆದುಕೊಳ್ತಾರೆ. Selfie. ಅವರು ಸೆಲ್ಫಿ ತೆಗೆದುಕೊಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ? ಸ್ವಚಿತ್ರ. ಸ್ವಚಿತ್ರ. ಮತ್ತೆ ಸುಚಿತ್ರ ಅನ್ಬೇಡ, ಯಾರನ್ನ ಎದ್ದು ಬರ್ತಾರೆ ಪಾಸ್ಟರ್ ಕರೆದ್ರ ಅಂತ. ಸ್ವಚಿತ್ರ. They were taking selfies. ಅವರು ಒಂದು ಸ್ವಚಿತ್ರ ತಗೋತಾರೆ. The security guard told them, go. They were not going. ಅಲ್ಲಿ ಕಾವಲುಗಾರನ ಹೇಳ್ತಾನೆ, ಬಿಟ್ಟು ಹೋಗಿರಿ ಎಂಬುದಾಗಿ. ಅವ್ರು ಹೋಗುವುದಿಲ್ಲ. Then another security guard and came, ತಗೊಳ್ರಿ ಇದು ಫೋಟೋ, ಈ ಕಾರ್ ಓನರ್ ಬಂದು ಈ ದೇಶದ ರಾಜ. ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದು, he will come and say, you can take a picture, but the owner of this car is the king of this nation. ಆತ ನೋಡ್ದ ಅಂದ್ರೆ ನೀವು ಖಲಾಸ್. If he sees you, you are done. ಅದನ್ನ ಕೇಳಿದ ಎಲ್ಲರೂ ಬಿಟ್ಟು ಓಡು, ಹೋಟೆಲ್ ಬಿಟ್ಟು ಓಡು. The moment they hear it, they ran from that place. In the same way, when the devil comes near you, tell him, hey, ನನ್ನ ಯಜಮಾನ್ ಯಾರು ಗೊತ್ತಾ? ಸೈತಾನ್ ನಿಮ್ಮ ಹತ್ತಿರ ಬಂದಾಗ ಅವನಿಗೆ ಹೇಳ್ರಿ, do you know who is my owner now? ನಿಮ್ಮ ಹಳ್ಳಿ ಓನರ್ ಯಾರು? ಆ ಪಾರ್ಟಿ ಈ ಪಾರ್ಟಿ ಅಲ್ಲ, ಯಾರು ಹೇಳ್ರಿ? ಒಂದೇ ಪಾರ್ಟಿ, ಯೇಸು ಪಾರ್ಟಿ. ಆತನ ಹೆಸರೇನು ಹೇಳ್ರಿ? ಈ ನಾರ್ತ್ ಕರ್ನಾಟಕ ಓನರ್ ಯಾರ್ರಿ? ಧೈರ್ಯವಾಗಿ ಜೀವಿಸ್ಬೇಕು, ವಿಶ್ವಾಸದಿಂದ ನಾವು ಬದುಕಬೇಕು. ಹಾಲೆಲೂಯ. ನಾವ್ ಯಾಕ್ರಿ ಭಯ ಬೀಳ್ಬೇಕು? ಅವನ್ ನಮಗೇನ್ ಮಾಡ್ತಾನಂತ. ಅವನ್ ಭಯ ಬೀಳ್ತಾ ಇದ್ದಾನೆ, ಇವ್ರು ಏನ್ ಮಾಡ್ತಾರಪ್ಪ ನಾರ್ತ್ ಕರ್ನಾಟಕನಾಗೆ. We are not supposed to be scared. He is scared, thinking of what are these guys up to. ಯಾಕಂದ್ರೆ ಅವನು ಒಂದು ದಾರಿಯಲ್ಲಿ ಬರ್ತಾನೆ, ಓಡುವಾಗ ಎಷ್ಟು ದಾರಿಯಲ್ಲಿ ಓಡ್ತಾನೆ? ಒಂದು ಜಿಲ್ಲೆಯಲ್ಲಿ ಬಂದ್ರೆ 7 ಜಿಲ್ಲೆಯಿಂದ ಓಡಿಸ್ಬೇಕು ಅವನು. ಆಮೇನ್. Amen. ಬಟ್ ಇದೆಲ್ಲ ಆಗ್ಬೇಕಂದ್ರೆ ವಿಶ್ವಾಸ ಬೇಕು. ವಿಶ್ವಾಸ ಎಲ್ಲಿಂದ ಸಿಗ್ತದೆ? ಬೆಳಿಗ್ಗೆ ಹೋಗಿ ತಾಯರಿ ತಿಂದ್ರೆ ಬರಲ್ಲ. ಬೆಳಿಗ್ಗೆ ಹೋದ್ರೇನೆ ಬಿಸಿ ಬಿಸಿ ಸಿಗ್ತದೆ.
Early morning only you get the hot biryani. ಅದು ತಣ್ಣಗೆ ತಿಂದ್ರೆ ಜೀರ್ಣ ಆಗಲ್ಲ. If you eat it cold, you will not be able to digest it. ಕರೆಕ್ಟ್? ಹೌದಾ? ನೀವೆಲ್ಲರೂ ಹೇಳ್ಬೇಕು, ತಾಯಿರಿ ತಿನ್ನೋ ಮುಂಚೆ ವಾಕ್ಯ ತಿಂದಿಲ್ಲ ಅಂದ್ರೆ ತಾಯಿರಿ ಇಲ್ಲ ಅಂತ ನೀವು ನಿರ್ಧಾರ ಮಾಡಿದ್ರೆ ಬೀದರೇನು ಇಡೀ ನಾರ್ತ್ ಕರ್ನಾಟಕ ಬದಲಾವಣೆ ಆಗ್ತದೆ. Hallelujah. Hallelujah. ಎರಡನೇದು ಈ ವಾಟ್ಸಪ್ ಇಂದ ಸ್ವಲ್ಪ ದೂರ ಇರ್ರಿ. And the second thing is keep this WhatsApp a little away. ಏನ್ ಮಾಡ್ತಾ ಇದ್ರಿ ಪಾಸ್ ಅಂದ್ರೆ ಫಾರ್ವರ್ಡ್ ಮಾಡ್ತಾ ಇದಾರೆ. ಹಳೆ ಕಾಲದಲ್ಲಿ ಬೇರೆ ವಿಷಯಕ್ಕೆ ಹಿಂಗ್ ಮಾಡಿದ್ರೆ ನಾವು ಬೇರೆ ಫಾರ್ವರ್ಡ್ ಪರ 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 ಅದು ಬಂದಿದ್ ಮೆಸೇಜ್ ಯಾರು ಕಳ್ಸಾರೆ ಏನ್ ಕಳ್ಸಾರೆ ನೀನು ಓದಿಯಾ ಸುಮ್ಮನೆ ಫಾರ್ವರ್ಡ್. ನನಗೆ ಮಾಡ್ರಿ ಫಾರ್ವರ್ಡ್, ನಂಬರ್ ಕೊಡ್ತೀನಿ ನಂದು. ಯಾರ ನನ್ಗೆ ಫಾರ್ವರ್ಡ್ ಮಾಡಿದ್ರೆ ಫಸ್ಟ್ ಕ್ವಶನ್ ಕೇಳೋದು ನೀನ್ ಕೇಳಿಯಾ? If anybody sends or forwards it, the first question I ask is, have you heard this or read it? 99% you know what they'll say? ಇಲ್ಲ ಪಾಸ್ಟರ್ ಯಾರೋ ಕಳಿಸಿದ್ರು ನಾನು ಕಳಿಸ್ಬಿಟ್ಟೆ. 99% will say, no pastor, I didn't read, I didn't see, I just forwarded it as somebody else did to me. Don't waste your time in unnecessary things. ಅನಾವಶ್ಯಕ ಸಂಗತಿಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡ್ರಿ. Hallelujah. Hallelujah. ಟೈಮ್ ಸಿಕ್ತಾ ಕುಂತು ಬೈಬಲ್ ಓದ್ರಿ. You The get- more word of God, more faith builds. If you get time, read the word of God, more word, ಹೆಚ್ಚು ನಂಬಿಕೆ ಹೆಚ್ಚಾಗ್ತದೆ. Hallelujah. Hallelujah. You get wisdom from the word of God how to do the ministry. ದೇವರ ಸೇವೆ ಹೇಗೆ ಮಾಡಬೇಕೆಂಬ ಜ್ಞಾನ ದೇವರ ವಾಕ್ಯದಿಂದಲೇ ನಿಮಗೆ ಸಿಗ್ತದೆ. So this evening as I'm going to take you deeper, ಈ ಸಾಯಂಕಾಲ ನಿಮ್ಮನ್ನು ಇನ್ನೂ ಆಳದಲ್ಲಿ ನಡೆಸಲಿಕ್ಕಿದ್ದೇನೆ. tomorrow we will be together for 4 more sessions. ನಾಳೆ ಇನ್ನು 4 ಸೆಷನ್ಗಳಿಗೆ We're ಜೊತೆಯಾಗಿರ್ಲಿಕ್ಕಿದ್ದೇವೆ. going to learn the word of God together. ಒಟ್ಟಾಗಿ ದೇವರ ವಾಕ್ಯವನ್ನ But ಕಲಿಯಲಿಕ್ಕಿದ್ದೇವೆ. remember, only one guri, North Karnataka, ದೇವರ ರಾಜ್ಯ ಬರಬೇಕು ಅಷ್ಟೇ. We have only one aim, North Karnataka. We need to see the kingdom of God come into this place. Myself should be crucified on 3 crosses. ನಾನು ನನ್ನದು ನಮ್ಮವು ಎಂಬುವುಗಳು 3 ಶಿಲುಬೆ ಮೇಲೆ ಹಾಕಲ್ಪಡಬೇಕು. Did you ever wonder why there were 3 crosses? ಯೇಸು ಸ್ವಾಮಿ 2 ಕಳ್ಳರು, ಅದನ್ನ ಯೇಸು ಸ್ವಾಮಿ ಗೊತ್ತಿತ್ತು, ಒಂದು ಐ, ಒಂದು ಮೀ, ಒಂದು ಮೈಸೆಲ್ಫ್. Why were there 3 crosses? ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ರ? Jesus knew it's I, me, myself ಎಂಬುದಾಗಿ. ಸಿಲುವೆಗೆ ಏರಿದ್ರೇನೆ ಉಜ್ಜೀವ ಬರೋದು. ಅವುಗಳು ಶಿಲುಬೆಗೆ ಹಾಕಲ್ಪಟ್ರೆ ಮಾತ್ರವೇ ಅಲ್ಲಿ As ಜೀವ long ಬರ್ತದೆ. as you think only you can do it, you can do nothing. ನೀವೇ ಮಾಡ್ಲಿಕ್ಕೆ ಸಾಧ್ಯ ಅಂದುಕೊಂಡಷ್ಟು ನೀವು ಮಾಡ್ಲಿಕ್ಕೆ ಆಗುವುದೇ ಇಲ್ಲ. But I want to tell you it is possible when we come together. ನಾವು ಜೊತೆ ಸೇರಿ ಬರುವಾಗ ಸಾಧ್ಯ ಎಂಬುದಾಗಿ ಹೇಳ್ತೇನೆ. I told you 5 years from now we should have a celebratory meeting. ಈ ಒಂದು ದಿನದಿಂದ 5 ವರ್ಷಗಳ ನಂತರ ಇಂಥ ಶ್ರೇಷ್ಠ ಒಂದು ಕೂಟ ನಮಗಿರಬೇಕು. That God enabled us to do more than what we desired, more than what we asked. ನಾವು ಕೇಳಿದ್ದಕ್ಕೂ ಕಲ್ಪನೆ ಮಾಡಿದ್ದಕ್ಕೂ ಹೆಚ್ಚು ಕರ್ತನು ಮಾಡೋದಕ್ಕೆ ಸಹಾಯ ಮಾಡಿದ ಎಂಬ ಸಾಕ್ಷಿ ನಮಗಾಗಬೇಕು. We will work together in these 3 days. ಈ 3 ದಿನಗಳಲ್ಲಿ ಜೊತೆಯಾಗಿ ನಾವು ಕೆಲಸ ಮಾಡೋಣ. In the coming months and years we will learn together and work together. ಬರುವಂತ ತಿಂಗಳುಗಳಲ್ಲಿ ಜೊತೆಯಾಗಿ ಕಲಿಯೋಣ, ಜೊತೆಯಾಗಿ ಕೆಲಸ ಮಾಡೋಣ. So this evening I will just open up a little bit. If you have already heard this sermon from me, that's okay. ಈ ಸಂದೇಶವನ್ನ ನನ್ನಿಂದ ಮುಂಚೆ ನೀವು ಆಗಲೇ ಕೇಳಿದ್ರು ಪರವಾಗಿಲ್ಲ, ಇನ್ನು ಸ್ವಲ್ಪ ಕೇಳೋಣ. ಪಾಸ್ಟರ್ ಅನಿಲ್ ಹೇಳಿದ ರೀತಿಯಲ್ಲಿ ಇವತ್ತು ಮಧ್ಯಾಹ್ನ ಹೊಸ ಏನನ ರೆವಲೇಷನ್ ಆಯ್ತಾ, ಹೊಸ ರೆವಲೇಷನ್ ಆಯ್ತಾ, ಹೊಸ ರೆವಲೇಷನ್ ಆಯ್ತಾ, ಏನಿಲ್ಲಪ್ಪ. As Pastor Anil was saying, do you have any new revelation? New revelation? No new revelation. ನಾನು when I was a young preacher, ನಾನು ಯವನಸ್ಥನಾದ ಬೋಧಕನಾಗಿದ್ದಾಗ I would go with brother Rambabu for crusades. ಬ್ರದರ್ ರಾಂಬಾಬು ಅವರ ಜೊತೆಗೆ ಕ್ರೂಸೇಡ್ಗಳಿಗೆ ಹೋಗ್ತಾ ಇದ್ದೆ. I was a young boy but Rambo took me with himself. ನಾನು ಯವನಸ್ಥನಾಗಿದ್ರು ರಾಂಬಾಬು ಅವರು ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಸಾಯಂಕಾಲ ಅವ್ರು ಹೇಳಿದ್ರೆ ಬೆಳಿಗ್ಗೆ ನಾನು ವಾಕ್ಯ ಹೇಳ್ಬೇಕು. Evening he used to preach and morning I had to preach I the knew word. only 3 sermons. ನನಗೆ 3 ಸಂದೇಶಗಳು ಗೊತ್ತಿತ್ತು. Day 1, day 2, day 3. 4ನೇ ದಿನ ಇಟ್ರೆ ಬರಲ್ಲ ವಾಕ್ಯ. ಮೊದಲನೇ ದಿನ, 2ನೇ ದಿನ, 3ನೇ ದಿನ, 4 ದಿನಕ್ಕೆ I had no word. We went in Andhra Pradesh, ಹಳ್ಳಿ ಆದ್ಮೇಲೆ ಹಳ್ಳಿ ಹೋಗ್ತಾನೆ ಐತೆ, ಅದೇ 3 ಸರ್ಮನ್, ಇಲ್ಲಿ ಹೇಳಿದೆ ಅಲ್ಲಿ, ಅಲ್ಲಿ ಹೇಳಿದೆ ಅಲ್ಲಿ, ಅಲ್ಲಿ ಹೇಳಿದೆ ಅಲ್ಲಿ, ಅಷ್ಟೇ. In the Andhra Pradesh we were going village after village, the same 3 messages here, there, everywhere. But thank God, because every time we are in a new city, everybody say, "Papa, ಏನು ವಾಕ್ಯಪ್ಪ." ಈ ಪ್ರತಿದಿನ ನಾವು ಹೊಸ ಊರಲ್ಲಿದ್ದ ಕಾರಣ ಎಲ್ಲರೂ ಎಂತ ವಾಕ್ಯ ಅಂತ ಕೇಳ್ತಾ ಇದ್ರು. ಆದ್ರೆ ಒಬ್ಬನಾದ್ರಲ್ಲಿ ಎಲ್ಲಾ ಊರುಗಳಿಗೆ ಬಂದ್ಬಿಟ್ಟ ತಪ್ಪು ಮಾಡಿ. One fellow came to all the villages.
ಮೂರನೇ ಊರಾದ್ಮೇಲೆ ಬಂದ ಸೀನಣ್ಣ. After 3 or 4 villages, he came to me and said, Shinana, మొదటి ఊర్లో చెప్పిన వాక్యం వింటిని, రెండో ఊర్లో అదే చెప్తి, మూడో ఊర్లో కూడా అదే చెప్తా, నీకు మూడు వదిలితే రాదా? ಮೊದಲನೇ ಊರಲ್ಲೂ ಅದೇ ಸಂದೇಶ, ಎರಡನೇ ಊರಲ್ಲೂ ಅದೇ ಸಂದೇಶ, ಮೂರನೇ ಊರಲ್ಲೂ ಅದೇ ಸಂದೇಶ, ಈ ಮೂರು ಬಿಟ್ಟು ಬೇರೆ ಬರೋದಿಲ್ವಾ ನಿನಗೆ? ನಾನು ಹೇಳ್ದೆ, ಅಪ್ಪ ನಾನು ಅದೇ ಸಂದೇಶ ಪ್ರೀಚ್ ಮಾಡೋದು ನನ್ ತಪ್ಪಲ್ಲ, ನೀನೇ ಕಾರಣ, ನಿಂದೇ ತಪ್ಪು ಅಂದೆ. I told him, I preach the same message, it's not my fault, it's your fault. I said, I know so many sermons, but God is leading me to preach the same 3 messages only because of you. I told him, ನನಗೆ ಬಹಳ ಸಂದೇಶಗಳು ಗೊತ್ತು, ಆದ್ರೆ ನಿನ್ನ ಕಾರಣಕ್ಕಾಗಿ ದೇವರು ಇದೇ 3 ಸಂದೇಶ ಕೊಡುವಂತೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ ಅಂತ ಹೇಳಿದೆ. ಅದೇ ಇದು ಏನ್ ಲೆಕ್ಕನ, ನೀವು ವಾಕ್ಯ ಅದೇ చెప్పి నా మీద నిండా మోపుతావు. ನಾನು ಹೇಳಿದ್ದಕ್ಕೆ ನನ್ನ ಮೇಲೇನೆ ಬಂದ್ರಲ್ಲ ಅಂದ್ಕೊಂಡ ಅವನು. ನಾನು ಹೇಳ್ದೆ, I told him, ಮೊದಲನೇ ಊರಲ್ಲೇ ನೀನ್ ಪಶ್ಚಾತ್ತಾಪ ಪಟ್ಟಿದ್ರೆ ಎರಡನೇ ಊರಲ್ಲಿ ನಾನು ಹೇಳ್ತಿರ್ಲಿಲ್ಲ ಅಲ್ಲ. I told him, if you would have repented in the first village, I would not have preached the same message in the second village. ಎರಡನೇ ಊರಲ್ಲ ನೀನ್ ಪಶ್ಚಾತ್ತಾಪ ಪಟ್ಟಿದ್ರೆ ಮೂರನೇ ಊರಲ್ಲಿ ಬೇರೆ ವಾಕ್ಯ ಹೇಳ್ತಿದ್ದಲ್ಲ ನಾನು. If you would have repented in the second village, I would have spoken a different word in the third village. ನೀನ್ 3 ಊರಲ್ಲಿ ಪಶ್ಚಾತ್ತಾಪ ಪಟ್ಟಿಲ್ಲ, ಅದಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಪ್ಪ ಅಂದ. In all these 3 villages, you did not repent, so I'm preaching the same word. ಸೊ ಯಾರನ್ ಬಂದು ನನಗೆ ಮೀಟಿಂಗ್ ಅಲ್ಲಿ ಹೇಳಿದ್ರಲ್ಲ ನೀನ್ ಪಶ್ಚಾತ್ತಾಪ ಪಟ್ಟಿಲ್ಲಲ್ಲ. If anybody comes after this meeting and say you preach the same message there, that means you did not repent. ರೋಗ ಅದೇ, ಔಷಧ ಕೂಡ ಅದೇ. If the sickness is the same, medicine is also same. ರೋಗ ಇಟ್ಕೊಂಡು ಔಷಧ ಪರ್ಚಿ ಬರ್ಕೊಂಡು ಅದು ನುಂಗಿಲ್ಲ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾನೆ, ಅದೇ ಬರ್ದು ಕೊಡ್ತಾನೆ. If you have the sickness and you keep on getting the prescriptions again and again, if you don't take the medicine, doctor will give you the same medicine again. ಡಾಕ್ಟರ್ 10 ಸಾರಿ ಪರ್ಚಿ ಅದೇ ಬರ್ದು ಕೊಡ್ತಾನೆ, ಆತನೇನ್ ಬೈತಿ, ನೀನ್ ನುಂಗಪ್ಪ. You need to swallow the medicine, otherwise he will write the same prescription again. ನಾನ್ ಡಾಕ್ಟರ್ ಇದ್ದಂಗೆ ಪಾಸ್ಟರ್. I am doctor and a pastor. ಬರೋ ನೆಕ್ಸ್ಟ್ ಟೈಮ್ ಅನ್ನ ಬೇರೆ ವಾಕ್ಯ ಹೇಳೋ ಒಂದು ಪರಿಸ್ಥಿತಿ ಮಾಡಿ ಕೊಡ್ತೀರಾ ನನಗೆ? Hallelujah. ಡಾಕ್ಟರ್ ಪರ್ಚಿ ಕೊಟ್ರೆ ಅದನ್ನ ಏನ್ ಮಾಡ್ಬೇಕು ನಾವು? When the doctor gives you the prescription, what should you be doing? ಫ್ರೇಮ್ ಹಾಕಿ ಇಡ್ಬೇಕಾ? Should you frame it and put on the wall? ಕೊಂಡ್ಕೋಬೇಕು. You should buy the medicine. ಕೊಂಡ ಮೇಲೆ ಏನ್ ಮಾಡ್ಬೇಕು? What should you do after? ಪಾಪ ಏನ್ ಜ್ಞಾನ ರೀ ನಿಮ್ಮೆಲ್ಲರಿಗೆ. ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? ನುಂಗ್ಬೇಕು. ವಾಕ್ಯ ಕೇಳ್ತೀರಿ, ಏನ್ ಮಾಡ್ಬೇಕು? ಮಾಡ್ಬೇಕ ವಾಕ್ಯ ಪ್ರಕಾರ. ಸಿಂಪಲ್ ಖಲಾಸ್. ನಾರ್ತ್ ಕರ್ನಾಟಕ ಚುಟುಕಿ ಮೇ ಬದಲಾವಣೆ. ನಾರ್ತ್ ಕರ್ನಾಟಕ ಹೀಗೆ ಬದಲಾಗ್ತದೆ. Hallelujah. Hallelujah. The first word of God to the mankind ever is written in Genesis chapter 1. ಮನುಷ್ಯ ಕುಲಕ್ಕೆ ಬರೆಯಲ್ಪಟ್ಟ ದೇವರ ಮೊದಲನೆಯ ವಾಕ್ಯವು ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. You find it in Genesis chapter 1 verse 28. ಆದಿಕಾಂಡ ಮೊದಲನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಿಮಗೆ ಅದು ಸಿಗ್ತದೆ. The Bible says God made man and woman, male and female, he made them, and God said. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿ ದೇವರು ಅವರಿಗೆ ಹೀಗೆ ಹೇಳಿದನೆಂಬುದಾಗಿ ಹೇಳ್ತದೆ. What did God say? ದೇವರೇನು ಹೇಳಿದ್ರು? Be fruitful and multiply, replenish the earth, subdue it, have dominion over the fish of the sea, over the birds of the air, and over every living thing that moves upon it. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. We will take only the first line here. Everything is very precious, but we will take only the first line here. God said, be fruitful and multiply. ಇಲ್ಲಿರುವಂತದ್ದು ಎಲ್ಲವೂ ಬಹಳ ಅಮೂಲ್ಯವಾದದ್ದೇ, ಆದರೆ ದೇವರು ಹೇಳಿದ ಮೊದಲನೆಯ ಸಾಲನ್ನು ಮಾತ್ರ ತೆಗೆದುಕೊಳ್ಳೋಣ. ಕರ್ತನೇನು ಹೇಳಿದ? ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. Amen. Amen. You know, this is the first promise of the Almighty God
the first blessing upon mankind, God's first word into your life and my life is that you and I must be fruitful. ದೇವರು ಹೇಳಿದಂತ ಮೊದಲನೆಯ ಆಜ್ಞೆ ಅಥವಾ ಮೊದಲನೆಯ ಆಶೀರ್ವಾದ, ನಿಮಗೂ ನಮಗೂ ಕರ್ತನು ಹೇಳಿದಂತ ಮೊದಲನೆಯ ವಾಕ್ಯ, ನಾವು ಫಲಭರಿತರಾಗಬೇಕು. The reason I am bringing this word into your lives is we have come here to learn how to plant hundreds and thousands of churches in North Karnataka within the next 5 years. ಮುಂದಿನ 5 ವರ್ಷಗಳಲ್ಲಿ ನೂರಾರು ಸಭೆಗಳನ್ನು ಹೇಗೆ ಸ್ಥಾಪಿಸಬೇಕೆಂಬುದನ್ನು ಕಲಿಯುವುದಕ್ಕಾಗಿ ಬಂದಿರುವ ಕಾರಣ ಈ ವಾಕ್ಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. Listen very carefully to me, but we are going to learn more in the days to come. ಲಕ್ಷ್ಯ ಕೊಟ್ಟು ಈಗ ಕೇಳಿರಿ, ಬರುವಂತ ದಿನಗಳಲ್ಲಿ ನೀವು ಹೆಚ್ಚು ಕಲಿಯಲಿಕ್ಕಿದ್ದೇವೆ. Because there are 4 kinds of people, in my opinion, to fulfill this vision. Number 1, there is a pastor. ಈ ಒಂದು ದರ್ಶನವನ್ನ ನೆರವೇರಿಸುವುದಕ್ಕೆ 4 ರೀತಿಯ ಜನರಿದ್ದಾರೆ. ಅವರಲ್ಲಿ ಮೊದಲನೆಯವರು ಸಭಾಪಾಲಕರು. Number 2 is the church congregation. ಎರಡನೆಯದು ಸಭೆಯ ಸಭಿಕರು. And number 3 is the potential pastors. ಮೂರನೆಯದು ಸಾಮರ್ಥ್ಯವುಳ್ಳ ಸಭಾಪಾಲಕರು. They can become a pastor somewhere, but they are sitting inside your church. ಅವರು ಬೇರೆ ಕಡೆ ಸಭಾಪಾಲಕರಾಗುವ ಸಾಮರ್ಥ್ಯಕ್ಕೆ ಬೆಳೆದು ಕೂಡ ನಿಮ್ಮ ಸಭೆಯಲ್ಲೇ ಇನ್ನೂ ಇದ್ದಾರೆ. And number 4 are the glorious war horses that are there inside your church. ನಾಲ್ಕನೆಯದು ಬಹಳ ಮಹಿಮೆಯ ಶಕ್ತಿ ಹೊಂದಿರುವಂತ ಕುದುರೆಗಳು ನಿಮ್ಮ ಸಭೆಯಲ್ಲಿವೆ. Pastors, if you listen to me today, ಸಭಾಪಾಲಕರ ಈ ದಿನ ಲಕ್ಷ್ಯ ಕೊಟ್ಟು ಕೇಳಿದರೆ, within the next 2 days you will walk out from here. You came inside here as a pastor, you will walk out from here as a church planter. ಇಲ್ಲಿ ಸಭಾಪಾಲಕರಾಗಿ ಬಂದವರು ನೀವು ಇಲ್ಲಿಂದ ಹೊರಗೆ ಹೋಗುವಾಗ ಸಭೆಗಳನ್ನ ಸ್ಥಾಪಿಸುವವರಾಗಿ ನೀವು ಹೋಗುವಿರಿ. Some of you may know my testimony. ನಿಮ್ಮಲ್ಲಿ ಕೆಲವರಿಗೆ ನನ್ನ ಸಾಕ್ಷಿ ಗೊತ್ತು. I'm not an educated person. ನಾನು ವಿದ್ಯಾವಂತನಲ್ಲ. I'm only a 10th pass. ನಾನು 10ನೇ ತರಗತಿ ಉತ್ತೀರ್ಣನಾದವನಷ್ಟೇ. But I respect people who have studied. ವಿದ್ಯಾಭ್ಯಾಸ ಮಾಡಿದವರ ಮೇಲೆ ನನಗೆ ಗೌರವ ಇದೆ. But I am telling you, just because you are uneducated, or maybe you are from a small village, or maybe you are poor right now, does not disqualify you from walking out into the destiny of God. ದೇವರ ಒಂದು ಗುರಿಯಲ್ಲಿ ಚಲಿಸುವುದಕ್ಕಾಗಿ ನೀವು ಈಗ ಬಡವರಾಗಿದ್ರೆ ಅಥವಾ ಅವಿದ್ಯಾವಂತರಾಗಿದ್ರೆ ಆ ಸಂಗತಿಗಳು ನಿಮ್ಮನ್ನ ತಡೆಯುವುದಿಲ್ಲ. Remember, all that determines my tomorrow is my now and my today, and how I respond to the word of God into my life. ನನ್ನ ನಾಳೆಯು ಹೇಗೆ ತೀರ್ಮಾನಿಸಲ್ಪಡ್ತದೆ ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಈ ಹೊತ್ತು ಈ ದಿನ ನಾನು ದೇವರ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತೇನೋ ಅದರ ಮೇಲೆ ನಿರ್ಧರಿಸಲ್ಪಡ್ತದೆ. When you look at the need that is there outside, the number of Christians that are there, the number of churches that are there, the number of pastors that are there is very, very minimum, very small. ಹೊರಗಡೆ ಇರುವಂತ ಅವಶ್ಯಕತೆಯನ್ನ ಕೊರತೆಯನ್ನ ಗಮನಿಸುವಾಗ ಇರುವಂತ ಕ್ರೈಸ್ತರ ಸಂಖ್ಯೆ, ಸಭೆಗಳ ಸಂಖ್ಯೆ, ಸಭಾಪಾಲಕರುಗಳ ಸಂಖ್ಯೆ ಗಮನಿಸಿದ್ರೆ ಅದಕ್ಕೆ ಹೋಲಿಸಿದ್ರೆ ಇದು ಬಹಳ ಕಡಿಮೆ. It seems like an impossible task. ಇದು ಅಸಾಧ್ಯವಾದ ಗುರಿ ಎನಿಸುತ್ತದೆ. Because it has never happened in the last 2000 years. ಕಳೆದ 2000 ವರ್ಷಗಳಲ್ಲಿ ಈ ರೀತಿಯ ಸಂಗತಿ ನಡೆದಿಲ್ಲ. But you and I have come here, we must be either mad or we are people of faith. ನಾವು ಇಲ್ಲಿ ಕೂಡಿ ಬಂದಿರುವಾಗ ನಾವು ಹುಚ್ಚರಾಗಿರಬೇಕು, ಇಲ್ಲವೇ ನಂಬಿಕೆಯ ಜನರಾಗಿರಬೇಕು. Because what did not happen in 2000 years, you are saying we will attempt to do it in the next 5 years. 2000 ವರ್ಷಗಳಲ್ಲಿ ಆಗದೇ ಇರುವಂತ ಸಂಗತಿಯನ್ನ ಮುಂದಿನ 5 ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡಿ ನೆರವೇರಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. We are not mad people, but we are people of faith. ನಾವು ಹುಚ್ಚು ಜನರಲ್ಲ, ನಂಬಿಕೆಯ ಜನರು. We not only need faith, we need wisdom from the word of God. ನಂಬಿಕೆ ಅಷ್ಟೇ ಅಲ್ಲದೆ ದೇವರ ವಾಕ್ಯದ ಜ್ಞಾನವೂ ಕೂಡ ನಮಗೆ ಬೇಕು. As a pastor, you must dedicate yourself to the will of God, to the plan of God, and to the ways of God. ನೀವು ಸಭಾಪಾಲಕರಾಗಿ ದೇವರ ಚಿತ್ತಕ್ಕೂ, ದೇವರ ಯೋಜನೆಗೂ, ದೇವರ ವಿಧಾನಗಳಿಗೂ ನಿಮ್ಮನ್ನ ನೀವು ಒಪ್ಪಿಸಿಕೊಡುವವರಾಗಬೇಕು. And God is telling Adam and Eve, be fruitful and multiply. ಆದಾಮ ಹವ್ವಳಿಗೆ ದೇವರು ಹೇಳ್ತಾ ಇದ್ರು, ಫಲ ಕೊಡುವವರಾಗಿರಿ, ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. It is not only to Adam and Eve, it is to you and it is to me. ಇದು ಆದಾಮ ಹವ್ವಳಿಗೆ ಅಷ್ಟೇ ಅಲ್ಲ, ಅದು ನಿನಗೂ ನನಗೂ ಆಗಿದೆ. But if God had told only be fruitful, ಆ ಕರ್ತನು ಬರೀ ಫಲ ಕೊಡುವವರಾಗಿರಿ ಅಂತ ಹೇಳಿದರೆ, then there is a danger there. ಅಲ್ಲಿ ಒಂದು ಅಪಾಯ ಇರ್ತಾ ಇತ್ತು. Let us read Genesis chapter 1 verse 12. ಆದಿಕಾಂಡ 1:12 ವಾಕ್ಯ ಓದೋಣ. There is a very important truth here.
ಇಲ್ಲಿ ಬಹಳ ಅಮೂಲ್ಯವಾದ ಮುಖ್ಯವಾದ ಸತ್ಯವೂ ಇದೆ. We will see it in the physical and then we will apply it in the spiritual. ಭೌತಿಕ ವಿಷಯದಲ್ಲಿ ಇದನ್ನು ಗಮನಿಸಿ ಆತ್ಮಿಕ ವಿಷಯಕ್ಕೆ ಇದನ್ನು ಹೋಲಿಸಿ ನೋಡೋಣ. We will read verse 12 and also verse 21, please. 12ನೇ ವಾಕ್ಯ ಮತ್ತು 21ನೇ ವಾಕ್ಯ, ಆದಿಕಾಂಡ 1. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. 21ನೆಯ ವಾಕ್ಯ, ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. There is a word written here, bring forth fruit after your kind. ನಿಮ್ಮ ಜಾತಿಗನುಸಾರವಾಗಿ ನೀವು ಸಂತಾನ ಅಭಿವೃದ್ಧಿ ಮಾಡುವವರು ಅಥವಾ ಹೆಚ್ಚಾಗುವವರಾಗಿರೆಂಬ ಶಬ್ದ ಇಲ್ಲಿದೆ. You know, it is not only important to bring forth fruit, but it is also important to bring forth fruit after your own kind. ಬರೀ ಫಲ ಕೊಡುವುದು ಮುಖ್ಯವಲ್ಲ, ನಿಮ್ಮ ಜಾತಿಗನುಸಾರವಾಗಿ ಅದರ ಹೋಲಿಕೆಗೆ ಸಮಾನವಾದ ಫಲ ಕೊಡುವಂತದ್ದು ಮುಖ್ಯ. Amen. ಆಮೇಲೆ Say after my brother in Kannada. ಫಲವತ್ತತೆ. ಜೋರಾಗಿ ಹೇಳ್ರಿ, ಪಾಸ್ಟರ್ ಹೇಳಿದ ನಂತರ ಹೇಳ್ರಿ. ಫಲವತ್ತತೆ ನಿಮ್ಮ ಜಾತಿಗನುಸಾರವಾಗಿ. ಓಕೆ, ಜೋರಾಗಿ ಹೇಳ್ರಿ ನನ್ನ ಜೊತೆಯಲ್ಲಿ, ಜಾತಿಗೆ ಅನುಸಾರವಾಗಿ. ನೀವೊಂದೇ ಹೇಳ್ರಿ, ನೀವೆಲ್ಲರೂ ಸುಮ್ಮನೆ, ನೀವು ಸೂಪರ್ ಆಗಿ ಹೇಳ್ತಾ ಇದ್ರಿ, ಇವ್ರು ನೋಡೋಣ. ನೀವೊಂದೇ ಹೇಳ್ರಿ, ಜಾತಿಗೆ ಅನುಸಾರವಾಗಿ. ಇವ್ರು ನೋಡೋಣ ಸ್ವಲ್ಪ. ನೀವ್ ಹೇಳ್ರಿ, ಜಾತಿಗೆ ಅನುಸಾರವಾಗಿ. ನಿಮ್ ಚಾನ್ಸ್ ಆಮೇಲೆ ಬರ್ತದೆ, ಕಾಯಿರಿ. ಎಲ್ಲರೂ ಇವಾಗ ರೆಡಿ ಇದಾರೆ. ನೆಕ್ಸ್ಟ್ ಏನ್ ಹೇಳ? ತಾಂಬ 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 ಅಂತ ಅರ್ಥ ಆಗ್ತದಲ್ಲ ಮರಾಠಿ ಐತೆ? ಹಾ, ವೆರಿ ಗುಡ್. ಸೊ when God said be fruitful, he also said make sure you bring forth fruit after your kind. ಅಲ್ಲಿ ಕರ್ತನು ಫಲ ಕೊಡಿರಿ ಅಂತ ಹೇಳುವಾಗ ನಿಮ್ಮ ಹಾಗೆ ನಿಮ್ಮ ಜಾತಿಗನುಸಾರವಾದದ್ದೇ ಅಲ್ಲಿ ಬರಬೇಕೆಂಬುದಾಗಿ ಹೇಳಿದ. Science calls it the DNA, but I call it the word of the Almighty God. ಒಂದು ವಿಜ್ಞಾನವು ಅದಕ್ಕೆ DNA ಅಂತ ಕರೀತದೆ. ನಾನು ಹೇಳ್ತೇನೆ ಇದು ದೇವರಾದ ಸರ್ವಶಕ್ತನ ವಾಕ್ಯ. Lion gives birth to a lion. ಸಿಂಹವು ಸಿಂಹಕ್ಕೆ ಸಿಂಹವನ್ನೇ ಮರಿ ಹಾಕ್ತದೆ. A tiger gives birth to a tiger. ಒಂದು ಹುಲಿಯು ಹುಲಿ ಮರಿಯನ್ನೇ ಹಾಕ್ತದೆ. An elephant gives birth to an elephant. ಒಂದು ಆನೆಯು ಆನೆ ಮರಿಯನ್ನೇ ಹಾಕ್ತದೆ. A human gives birth to a human. ಮನುಷ್ಯನು ಮನುಷ್ಯನನ್ನೇ ಮರಿ ಹಾಕ್ತಾನೆ. Hallelujah. Hallelujah. If I tell you that, are you surprised? ನಾನು ಅದನ್ನು ಹೇಳಿದ್ರೆ ನಿಮಗೆ ಆಶ್ಚರ್ಯವಾಗ್ತದೆಯಾ? ಇದೆಲ್ಲ ಗೊತ್ತಿದೆಲ್ಲ ಪಾಸ್ಟರ್. ಇದೆಲ್ಲ ಸಾಮಾನ್ಯವಾಗಿ we know this. How it happens like that? ಅದು ಹಾಗೆ ಹೇಗೆ ಸಂಭವಿಸುತ್ತದೆ? It's because God said, ಏಕೆಂದ್ರೆ ದೇವರು ಹೇಳಿದ್ದಾನೆ, after your own kind bring forth the fruit. ನಿನ್ನ ಹೋಲಿಕೆಗೆ ಸಮನಾಗಿ ಅಥವಾ ನಿನ್ನಂತದೇ ಫಲ. Imagine if God had not told bring forth fruit after your kind. ನಿನ್ನ ಹಾಗೆ ಇರುವ ಫಲ ಕೊಡಬೇಡ ಎಂಬುದಾಗಿ ಕರ್ತನು ಹೇಳಿದ್ರೆ ಹೇಗಿರ್ತದೆ? He only told be fruitful. ಫಲ ಕೊಡಿರಿ ಅಂತ ಅಷ್ಟೇ ಹೇಳಿದ್ರೆ Imagine what would have happened. ಏನಾಗ್ತಿತ್ತು ಕಲ್ಪನೆ ಮಾಡ್ರಿ. Pastor's wife is 4th time pregnant now. ಈಗ ಸಭಾಪಾಲಕರ ಹೆಂಡತಿ 4ನೇ ಸಾರಿ ಗರ್ಭಿಣಿಯಾಗಿದ್ದಾಳೆ. 4 ಯಾಕಂದ್ರೆ 4 ಸುವಾರ್ಥ ಇದೆ ಅಲ್ಲ. 4 because there are 4 gospels. ಸಭೆ ಕೂಡ ಬೆಳಿಬೇಕಲ್ಲ. Church also has to grow. Hallelujah. ಹೊರಗಡೆಯಿಂದ ಬೆಳಿಯೋಕೆ ಬಂದಿಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ಬಿಡೋಣ. ಹೆಂಗ ಒಂದ್ ಸಭೆ ಬೆಳಿತೈತೆ ನಾವು ಅಲ್ಲೆಲ್ಲೂ ಹೇಳೋಣ. Church has to grow. If it is not happening from outside, let it grow from inside. So the 4th one, pastor is very tensed. The wife is in the delivery room in the hospital. 4ನೇ ಒಂದು ಹೆರಿಗೆ ಸಮಯದಲ್ಲಿ ಆ ಸ್ತ್ರೀ ಆಸ್ಪತ್ರೆಯಲ್ಲಿ ಇದ್ದಾಳೆ. ಸಭಾಪಾಲಕರಿಗೆ ಬಹಳ ಒಂದು ಗಲಿಬಿಲಿಯ ಸನ್ನಿವೇಶ. Remember that word after your kind is not there in the Bible. Imagine. ಸತ್ಯವೇದದಲ್ಲಿ ಜಾತಿಗನುಸಾರವಾಗಿ ಫಲ ಕೊಡಬೇಕೆಂಬ ಶಬ್ದ ಇಲ್ಲ ಅನ್ನುವುದನ್ನ ಹಾಗೆ ಕಲ್ಪನೆ ಮಾಡ್ರಿ. So pastor is sending prayer request after prayer request, prayer request after prayer request. ಪಾಸ್ಟರ್ ಅವರು ಪ್ರಾರ್ಥನೆ ಬೇಡಿಕೆಗಳನ್ನ ಕಳಿಸ್ತಾನೆ ಇದ್ದಾರೆ. ಯಾರೋ ಕೇಳಿದ್ರು ಮಗ ಬೇಕಾ? Somebody asked, do you need a son? ಮಾತು ಹೇಳ್ದ, ಮಗನಾಗ್ಲಿ ಮಗಳಾಗ್ಲಿ ಒಂದ್ ಮನುಷ್ಯ ಬಂದ್ರೆ ಸಾಕಪ್ಪ.
Whether son or daughter doesn't matter. The humankind has to be born. ಯಾಕಪ್ಪ ಏನಾಯ್ತು? Why? What happened? ಏನ್ ಹೇಳಪ್ಪ, ಮೊದಲನೇ ಹೆಂಡತಿ ಡೆಲಿವರಿ ಮಾಡಿದ್ರೆ ಮಿಯಾವ್ ಅಂತ ಏನೋ ಬಂತು ಹೊರಗೆ. What should I say? The first delivery she delivered a cat. ಎರಡನೇ ಸರಿ ಏನಾಯ್ತು ಪಾಸ್ಟರೇ? Second time what happened, pastor? ಮೊದಲನೇದನ ಬೆಟರ್, ಎರಡನೇದು ಭೌ ಭೌ ಅಂತ ಬಂತು. First was better, second was a dog, bow bow. ಮೂರನೇದು ಏನಾಯ್ತ್ರಿ ಪಾಸ್ಟ್ರೆ? What was the third one? ಹೊರಗ್ ಬಂದಿದೆ, ನನ್ನ ಪಟೇರ್ ಅಂತ ಹೊಡಿತು. The moment it came out, it just kicked me. ಮೂರನೇದು ಏನು? ಮತ್ತೆ ಇವಾಗ ಏನ್ ಪ್ರೇಯರ್ ರಿಕ್ವೆಸ್ಟ್? What is your prayer request now? ಇವಾಗ ನಮ್ಮ ಮಗನೋ ಯಾರೋ ಒಂದ್ ಮನುಷ್ಯರ್ ಬೇಬಿ ಬಂದ್ರೆ ಸಾಕಪ್ಪ. At least now if the human is born, I'll be happy. ಹಂಗ ಸಾಧ್ಯನಾ? ಹಾಗೆ ಆಗ್ತದೇನಾ? ಸಾಧ್ಯನೇ ಇಲ್ಲ. ಯಾಕೆ? Not possible. Why? Because of God's word. ದೇವರ ವಾಕ್ಯದ ನಿಮಿತ್ತವಾಗಿ. Lion gives birth to a lion. ಸಿಂಹವು ಸಿಂಹ ಮರಿಯನ್ನೇ ಹಾಕ್ತದೆ. Tiger gives birth to a tiger. ಹುಲಿ ಹುಲಿ ಮರಿಯನ್ನೇ And a ಹಾಕ್ತದೆ. human gives birth to a human. ಮನುಷ್ಯರು ಮನುಷ್ಯನಿಗೇನೆ ಜನ್ಮ ಕೊಡ್ತಾರೆ. Hallelujah. Hallelujah. But remember, being fruitful is not a special anointing. ಈ ಸಂತಾನ ಅಥವಾ ಫಲ ಕೊಡುವುದು ವಿಶೇಷ ಅಭಿಷೇಕ ಅಲ್ಲ. Being fruitful is not a special calling. ಫಲ ಕೊಡುವಂತದ್ದು ವಿಶೇಷ ಕರೆ ಅಲ್ಲ. Pastor ಅನ್ನೋದು ಕರೆ. ಸಭಾಪಾಲಕನ being pastor, it's a calling. Evangelist is a calling. ಸುವಾರ್ತಿಕರು ಅದು ಕರೆಯಾಗಿದೆ. But to be fruitful is not a calling. ಫಲವತ್ತರಾಗಿರುವಂತದ್ದು ಕರೆ ಅಲ್ಲ. ನೀನು ಕಲೆಕ್ಟರ್ ಆಗಿರು, ಪೊಲೀಸ್ ಆಫೀಸರ್ ಇರು, ಪಾಸ್ಟರ್ ಆಗಿರು, ಚಪ್ರಾಸಿ ಆಗಿರು, ನಿನಗೆ ಮದುವೆ ಮಾಡಿದ್ರೆ ಮಕ್ಕಳು ಬಂದೇ ಬರ್ತಾರೆ. Whether you're a police officer, collector, or a pastor, or somebody, doesn't matter. When you get married, you will definitely produce children. ಮಕ್ಕಳು ಹುಡ್ಸಕ್ಕೆ ಏನೋ ಸ್ಪೆಷಲ್ ಕ್ಯಾಟಗರಿ ಐತೆ? ಅಪ್ಲಿಕೇಶನ್ ಫಿಲ್ಲಿಂಗ್. Is there a special category to give birth to children? ನಮ್ಮ ದೇಶದ ಮಕ್ಕಳು ಹೆಂಗ್ ಹುಟ್ಟಬೇಕಂತ ತರಬೇತಿ ಕೊಡಲ್ಲ, ಹೆಂಗ್ ಹುಟ್ಟಿಸಬಾರ್ದಂತ ತರಬೇತಿ ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಪ್ಲಾನಿಂಗ್. We have to train our people not to give birth to children. ಯಾಕಂದ್ರೆ ನಮ್ಮ ದೇಶದಕ್ಕೆ ಎಲ್ಲರಿಗೆ ಜಾಸ್ತಿ ಶಕ್ತಿ ಐತೆ, ಜಾಸ್ತಿ ಕೆಲಸನೂ ಇಲ್ಲ. When I am in Africa, 59 countries, 59 ಆಫ್ರಿಕಾದ ದೇಶಗಳಲ್ಲಿ, ಇಡೀ 59 ದೇಶದ ಅವರ ಪಾಪ್ಯುಲೇಷನ್ ನೋಡಿದರೆ ನಮ್ಮ ದೇಶದಲ್ಲಿ 3ರಲ್ಲಿ 1 ಭಾಗ. The whole 59 countries population together is 1/3 of our Indian population. They ask me, Pastor, how? ಅವರು ಕೇಳ್ತಾರೆ, ಸಭಾಪಾಲಕರೇ ಹೇಗೆ? ಅವರೆಲ್ಲ ಉದ್ದುದಕ್ಕೆ ದಪ್ಪ ಇದ್ದಾರೆ, ನಾನು ಅಲ್ಲಿ ಬಗ್ಲಿಗೆ ನಿಂತೀನಿ. ಯು ಆರ್ ಎ ಸ್ಮಾಲ್ ಇಂಡಿಯನ್, ಹೌ? ಅವರೆಲ್ಲ ಎತ್ತರವಾಗಿದೆ, tall and hefty, and I'm small and standing next to them. They say, ಹೇಗೆ? ಏನ್ ಹೇಳಿ ನಾನು? ಹೇಳಿ. क्या बोलूं मैं? मेरे से 6-6, 7-7 फुट लोग हैं. 6-7 ಅಡಿ ಎತ್ತರ ಅವರು. ಏನಿವೆ? Being fruitful, only few people do that. ಕೆಲವು ಜನರು ಮಾತ್ರವೇ ಹೀಗೆ ಸಂತಾನಾಭಿವೃದ್ಧಿ ಮಾಡ್ತಾರ? Being fruitful is the nature God kept within us. ಹೀಗೆ ಸಂತಾನಾಭಿವೃದ್ಧಿ ಕಾರ್ಯವನ್ನು ಕರ್ತನು ನಮ್ಮಲ್ಲಿ ಇಟ್ಟಿರುವಂತ ಸ್ವಭಾವವಾಗಿದೆ. Hallelujah. Hallelujah. When the man and woman comes together in a holy matrimony on a holy bed, the fruit that comes out is the blessing of the Almighty God. ಪರಿಶುದ್ಧ ಒಂದು ಹಾಸಿಗೆ ಮೇಲೆ ಸ್ತ್ರೀ ಪುರುಷರು ಪರಿಶುದ್ಧ ಸಂಬಂಧದಲ್ಲಿ ಮದುವೆಯಲ್ಲಿ ಅವರು ಜೊತೆ ಸೇರಿ ಬರುವಾಗ ಹುಟ್ಟುವ ಫಲವು ಕರ್ತನ ಆಶೀರ್ವಾದವೇ ಆಗಿದೆ. What I am telling you again and again is for you to be fruitful without a family life is not a special calling. That is the nature of God. ಆ ಒಂದು ಕೌಟುಂಬಿಕ ಜೀವನದಲ್ಲಿ ಹಾಗೆ ಸಂತಾನೋತ್ಪತ್ತಿ ಆಗುವಂತದ್ದು ವಿಶೇಷ ಕರೆಯಲ್ಲ, ಅದು ಸ್ವಾಭಾವಿಕ. In the same way, ಅದೇ ರೀತಿ, if it is true in the physical, it is more true in the spiritual. ಅದು ಭೌತಿಕ ಈ ಒಂದು ವಿಷಯದಲ್ಲಿ ಸಾಮಾನ್ಯವಾಗಿ ಸ್ವಾಭಾವಿಕವಾದ ಸತ್ಯವೇ ಆದರೆ ಆತ್ಮಿಕವಾಗಿಯೂ ಅದು ಸತ್ಯವಾಗಿದೆ. For you as a pastor, for you as an evangelist, for you as a leader, for you as even a child of the Almighty God, for you to be fruitful and multiply is not a special anointing, it is not a special calling, it is the nature of God
that God has spoken over your life. ನೀವು ಸಭಾಪಾಲಕರಾಗಿ, ಸುವಾರ್ಥಿಕರಾಗಿ, ದೇವರ ಸೇವಕರಾಗಿ, ದೇವರ ಮಕ್ಕಳಾಗಿ ನೀವು ಸಂತಾನಾಭಿವೃದ್ಧಿ ಹೊಂದುವಂಥದ್ದು ವಿಶೇಷ ಕರೆಯಲ್ಲ, ಅದು ದೇವರ ಸ್ವಾಭಾವಿಕ ಸ್ವಭಾವವೇ ನಿಮ್ಮಲ್ಲಿಟ್ಟಂತದ್ದಾಗಿದೆ. So let us fast forward, leap forward into the New Testament. ಈಗ ಹೊಸ ಒಡಂಬಡಿಕೆಗೆ ನಾವು ಮುಂದೆ ಬರೋಣ. And let us look at the spiritual here. ಇಲ್ಲಿ ಆತ್ಮಿಕ ವಿಷಯವನ್ನು ಗಮನಿಸೋಣ. There are three things very important here I want to share with you, but there are many things. ಅನೇಕ ಸಂಗತಿಗಳಿವೆ, ನಿಮಗೆ ಮೂರು ಮುಖ್ಯ ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ If ಹಂಚಿಕೊಳ್ಳಿಕ್ಕಿದ್ದೇನೆ. we have to bring forth fruit after our kind, ನಮ್ಮ ಜಾತಿಗನುಸಾರವಾದ ಸಂತಾನಾಭಿವೃದ್ಧಿ ನಾವು ಮಾಡಬೇಕಾದ್ರೆ then according to the word of God, a believer must give birth to a believer. ದೇವರ ವಾಕ್ಯಕ್ಕನುಸಾರವಾಗಿ ವಿಶ್ವಾಸಿಗೆ ಜನ್ಮ ಕೊಡಬೇಕು. ಹೇಳ್ರಿ, ನನ್ನ ಉತ್ತರ ಹೇಳ್ರಿ. ವಿಶ್ವಾಸಿ ಯಾರಿಗೂ ಜನ್ಮ ಕೊಡಬೇಕು? ಸ್ವಲ್ಪ ಜೋರಾಗಿ ಹೇಳ್ರಿ. ಯಾರಿಗೂ ಉತ್ತರ ಕೊಡಬೇಕು? ಯಾರಿಗೆ ಜನ್ಮ ಕೊಡಬೇಕು? ವಿಶ್ವಾಸಿಗೆ. A believer gives birth to a believer. ವಿಶ್ವಾಸಿಗೆ ಜನ್ಮ ಕೊಡ್ತಾನೆ. A church is not an organization, a church is an organism. ಆ ಒಂದು ಸಭೆ ಅನ್ನುವಂಥದ್ದು ಒಂದು ಸಂಘ ಸಂಸ್ಥೆಯಲ್ಲ, ಅದು ಒಂದು ಅಂಗವಾಗಿದೆ. If it is an organism, then it comes under the principle of the Almighty God. Then a church must give birth to another church. ಅದು ಅಂಗಗಳ ಒಂದು ಪಟ್ಟಿಯಲ್ಲಿ ಬರುವುದಾದ್ರೆ ದೇವರ ವಾಕ್ಯದ ನಿಯಮಕ್ಕೆ ಅಧೀನತೆಯಲ್ಲಿ ಬರ್ತದೆ. ಸಭೆಯನ್ನ ಉತ್ಪತ್ತಿ ಮಾಡಬೇಕು, ಜನ್ಮ Believer ಕೊಡಬೇಕು. give birth to believer and a church give birth to a church. Then a pastor must give birth to pastor. ವಿಶ್ವಾಸಿಗೆ ಜನ್ಮ ಕೊಡಬೇಕು, ಸಭೆಗೆ ಜನ್ಮ ಕೊಡಬೇಕು, ಸಭಾಪಾಲಕನು ಇನ್ನೊಬ್ಬ ಸಭಾಪಾಲಕನಿಗೆ ಜನ್ಮ ಕೊಡಬೇಕು. Evangelists give birth to evangelists. It goes on, but we will stay within the limits of a church planting topic today. ಆ ಸುವಾರ್ಥಿಕರ ಜನ್ಮ ಕೊಡಬೇಕು. ಈ ದಿನ ಸಭೆ ಸ್ಥಾಪನೆಯ ಒಂದು ವಿಷಯಕ್ಕೆ ಸೀಮಿತವಾಗಿ ನಿಂತುಕೊಳ್ಳೋಣ. Let me tell you, I bring the word of God to you with very rich experience of years of ministry in church planting. ಸಭೆಯ ಸ್ಥಾಪನೆಗಳ ಅನೇಕ ವರ್ಷಗಳ ಅನುಭವದ ಆಧಾರದ ಮೇಲೆ ನಿಮಗೆ ದೇವರ ವಾಕ್ಯವನ್ನು ನಾನು ತಂದಿದ್ದೇನೆ. When we were in Africa, ನಾವು ಆಫ್ರಿಕಾದಲ್ಲಿದ್ದಾಗ we have worked there for more than 15 years. ಅಲ್ಲಿ 15 ವರ್ಷಗಳಿಗೂ ಹೆಚ್ಚು ನಾವು ಕೆಲಸ ಮಾಡಿದ್ದೇವೆ. In fact, our brother Dwaraka sitting here, he and his wife were there as missionaries from Bellary for more than 4 years. 4 ವರ್ಷಕ್ಕೂ ಹೆಚ್ಚು ಕಾಲ ಸಹೋದರ ದ್ವಾರಕ ಅವರು ಅವರ ಪತ್ನಿಯವರು ಸೇವಕರಾಗಿ ಮಿಷನರಿಗಳಾಗಿ ಅಲ್ಲಿ ಸೇವೆ ಮಾಡಿದ್ದಾರೆ. We have planted hundreds of churches there. ಅಲ್ಲಿ ನೂರಾರು ಸಭೆಗಳನ್ನು ಸ್ಥಾಪಿಸಿದ್ದೇವೆ. But how did it happen? ಅದು ಹೇಗೆ ನಡೆಯಿತು? But my heart's cry is, we have seen it happen everywhere. Now we want to see it happen in North Karnataka. ಈ ಸಂಗತಿ ಜರುಗುವುದನ್ನು ಎಲ್ಲ ಕಡೆ ಆಗುವುದನ್ನು ನೋಡಿದ್ದೇವೆ. ಈಗ ಉತ್ತರ ಕರ್ನಾಟಕದಲ್ಲಿ ಅದನ್ನು ನಾವು ಕಾಣಬೇಕೆಂಬ ಆಸೆ. In the next 5 years there should not be even one village that does not have a church. ಮುಂದಿನ 5 ವರ್ಷಗಳಲ್ಲಿ ಸಭೆ ಇಲ್ಲದ ಒಂದು ಹಳ್ಳಿಯೂ ಕೂಡ ಇರಬಾರದು. Hallelujah, Hallelujah, hallelujah. Hallelujah. ಅದು ಸಾಧ್ಯ ಪ್ರಿಯರೇ. It is possible, dear. It is possible by faith. It is possible when we understand the wisdom of God in the word of God. ದೇವರ ವಾಕ್ಯದಲ್ಲಿ ಅಡಕವಾಗಿರುವ ದೇವರ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಂಬಿಕೆಯಿಂದ ಇದು ಸಾಧ್ಯ. We may be sincere people, but if you and I do not understand that the work of God must be done in the ways of God, we will not have the fruit according to God. ನೀವು ಪ್ರಾಮಾಣಿಕ ವ್ಯಕ್ತಿಗಳಾಗಿರಬಹುದು, ಆದರೆ ದೇವರ ಕೆಲಸಗಳನ್ನ ದೇವರ ವಿಧಾನಗಳ ಮಾಡುವಾಗ ನಮಗೆ ಫಲ ಸಿಗ್ತದೆ ಅನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. Believer must give birth to believer, church give birth to a church, pastor give birth to a pastor. ವಿಶ್ವಾಸಿಗೆ ಜನ್ಮ ಕೊಡಬೇಕು, ಸಭೆಗೆ ಜನ್ಮ ಕೊಡಬೇಕು, ಸಭಾಪಾಲಕನಿಗೆ ಜನ್ಮ ಕೊಡಬೇಕು. If that is there, it is very easy, but the story is very different here. ಹಾಗಾಗುವುದಾದ್ರೆ ಬಹಳ ಸರಳವಾಗ್ತದೆ, ಆದರೆ ಇಲ್ಲಿ ಕಥೆ ಬೇರೆಯಾಗಿದೆ. The reason it is different is we have made everything ulta pulta within a church. ಅದು ಹಾಗಾಗುವುದಕ್ಕೆ ಕಾರಣ ಅಂದ್ರೆ ನಾವು ಸಭೆಗಳಲ್ಲಿ ಸಂಗತಿಗಳನ್ನ ಬಹಳ ತಿರುವು ಮಾಡಿದ್ದೇವೆ. Many a times a church is like an inverted triangle. ಅನೇಕ ಸಾರಿ ಸಭೆ ಅನ್ನುವಂಥದ್ದು ಒಳಮುಖವಾಗಿರುವಂತ ಒಂದು ತ್ರಿಕೋನವಾಗಿದೆ. Look at a triangle. I don't know how to make a triangle. Forget it. ತ್ರಿಕೋನವನ್ನು ನೀವು ಗಮನಿಸುವುದಾದ್ರೆ, I forgot geometry in school. ನಾನು ಶಾಲೆಯಲ್ಲಿ ಇರುವಾಗಲೇ ನಾನು ಜಾಮೆಟ್ರಿ ಮರ್ತೋದೆ. But this is a triangle. ತ್ರಿಕೋನ ಹೀಗಿರ್ತದೆ. The base is always broad and big.
ಯಾವಾಗಲೂ ತ್ರಿಕೋನದ ಒಂದು ಬುನಾದಿ ಅಗಲವಾಗಿರ್ತದೆ. Top is only a tip. ಯಾವಾಗಲೂ ಮೇಲಿನ ತುದಿ ಚಿಕ್ಕ ಮೊನಚಾಗಿದ್ದ ಆದ ತುದಿಯಾಗಿರ್ತದೆ. If the big triangle like a pyramid has to stay, the base has to be very strong. ಆ ಒಂದು ಪಿರಮಿಡ್ ಅಂತ ಒಂದು ತ್ರಿಕೋನ ಆಕಾರದ ಸಂಗತಿ ನಿಲ್ಲಬೇಕಾದ್ರೆ ಅದರ ಕೆಳಗಿನ ಭಾಗ ಬಲಿಷ್ಠವಾಗಿರಬೇಕು. Thank you, Pastor Abraham. But now in many churches, instead of being like this, it is like this. ಆದ್ರೆ ಈಗ ಅನೇಕ ಸಭೆಗಳಲ್ಲಿ ಹೀಗಿರುವುದರ ಬದಲಾಗಿ ಅದು ಹೀಗೆ ಆಗಿದೆ, ಬುಡಮೇಲಾಗಿದೆ. This is the congregation. ಇದು ಸಭೆ. These are the elders. ಅವರು ಹಿರಿಯರು. Committee. ಅದು ಕಮಿಟಿ ಆಗಿದೆ. ನಿಮ್ ಚರ್ಚಲ್ಲಿ ಕಮಿಟಿಗಳು ಇದಾವ? ಇದ್ರೆ ಹೇಳ್ರಿ, ಪ್ರೇಯರ್ ಮಾಡ್ತೀನಿ ನಿಮ್ಗಾಗಿ. ಅದೊಂದೇ ನಿಮ್ಮನ್ನು ಕಾಪಾಡಬಹುದು. Only prayer can save you. And then this is the pastor. ಇಲ್ಲಿ ಕೆಳಗಡೆ ಮೊನಚಾದ ತುದಿ ಸಭಾಪಾಲಕನು. ಇಲ್ಲ ಇದನ್ ಪಾಸ್ಟರ್ ಎಲ್ಲಾ ಭಾರ ಅವನ ಮೇಲೆ ಹಾಕಿ ತುಳಿ. All the burden is being put on pastor and stamping him. ಅವತ್ತು ಯಾರೋ ಒಂದು ವಾಟ್ಸಪ್ ಕಳಿಸಿದ್ ನನಗೆ ತೆಲುಗು ಹಾಡು, ತೊಕ್ಕಂಡಿ 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 ತೊಕ್ಕಂಡಿ. ಕೊರೋನಾ ತೊಕ್ಕದ್ ಬಿಟ್ಟು ಇವರು ಪಾಸ್ಟರ್ನ ತೊಕ್ಕಂಡಿ ತೊಕ್ಕಂಡಿ. ತುಳಿರಿ ತುಳಿರಿ ಅಂತ ಆಯ್ತು. ಕೊರೋನಾ ತುಳಿಯೋ ಬದಲಿ ಸಭಾಪಾಲಕರನ್ನೇ ತುಳಿತಾ ಇದ್ದಾರೆ. ಏನ್ ಮಾಡ್ತಾನ್ರಿ ಪಾಸ್ಟರ್ ಇದ್ರು ಹಿಂಗಿದ್ರೆ? What can a pastor do if it is like this? ಇಲ್ಲಿ ಇರ್ತಾನ, ಅವನ ಕೈ ಎಲ್ಲೈತೋ ಕಾಲೆಲ್ಲೈತೋ ಏನೈತೋ ಎಲ್ಲ ಅಲ್ಲೇ ಐತೆ. ಥ್ಯಾಂಕ್ ಯು. If the pastor is here, what is he going to do? ಪಾಸ್ಟರ್ ಆತನು ಇಲ್ಲಿರುವುದಾದ್ರೆ ಆತನ ಏನ್ ಮಾಡ್ಲಿಕ್ಕೆ ಆಗ್ತದೆ? But you know what we need to do? ನಾವೇನ್ ಮಾಡ್ಬೇಕು ಗೊತ್ತಾ? Reverse the triangle. ಆ ತ್ರಿಕೋನವನ್ನ ತಿರುಗಿಸಿರಿ. Make it this. ನೀನ್ ಇಷ್ಟು ಬೇಗ ಮಾಡಿದ್ರೆ make your church like this. ನಿಮ್ಮ ಸಭೆಯನ್ನ ಹೀಗೆ ಮಾಡಿರಿ. What happens is the base is strong, you are ready to be what God wants you to be. ಅದರ ಬುನಾದಿ ಗಟ್ಟಿಯಾಗಿರುವಾಗ ಕರ್ತನು ನೀವು ಏನಾಗಬೇಕಾಗಿ ಬಯಸ್ತಾನೋ ಅದನ್ನ ಆಗುವುದಕ್ಕೆ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ. Pastor Benson ಉಲ್ಟಾ ಮಾಡಿ ಮತ್ತೆ ಟ್ರಯಾಂಗಲ್ ನ. Now listen very carefully. When you go into a church, it is only the pastor who is doing from the starting to finishing pastor. ನಿಮ್ಮ ಸಭೆಗಳಲ್ಲಿ ಹೋಗುವಾಗ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲವನ್ನು ಸಭಾಪಾಲಕರೇ ಮಾಡ್ತಾ ಇರ್ತಾರೆ. ಎಲ್ಲದರಲ್ಲೂ ಸಭಾಪಾಲಕರೇ ಪಾಸ್ಟರ್. ಕಾಂಗ್ರಿಗೇಷನ್ಗೂ ಪಾಸ್ಟರೇ ಮಾಡಬೇಕು, ಈ ಪಾಸ್ಟರ್ ಬಿಟ್ಟು ಕೊಡಂಗಿಲ್ಲ, ಅದು ಕೂಡ ಇದೆ. The congregation will not give up on the pastor will not give. ಯಾರನ್ನ ಕಾಣಿಕೆಗ ಪ್ರಾರ್ಥನೆ ಮಾಡಿಬಿಟ್ರೆ ಆತನಿಗೆ ಅಜೀರ್ಣ ಆಗ್ಬಿಡ್ತದೆ. ನನ್ನ ಬಿಟ್ಟು ಹೇಗೆ ಮಾಡ್ದಪ್ಪ ನೀನು? ಇವತ್ತು ಪ್ರಾರ್ಥನೆ ತಗೊಂಡೆ, ನಾಳೆ ನೀನು ಕಾಣಿಕೆನೇ ತಗೊಂಡ್ಬಿಟ್ರೆ? If somebody prays for offering, the pastor will be insecure and he says, today you prayed for offering, if you take the offering tomorrow, what do I do? ಏಂತ ಹೇಳ್ತಲ್ಲ, ಹಂಗ ಮಾಡಲ್ ಬಿಡ್ರಿ. They say no, he won't do that. ಬಾಯಿ ಮುಚ್ಚು, ಅವನ ಹೆಂಡತಿ ಮಾತು ಕೇಳಿ ಆದಾಮ್ ಸತ್ತ, ನಾನು ಸಾಯ್ಲಿ, ನಿನ್ ಮಾತು ಕೇಳಿ. ನೀನೇನು ಗೊತ್ತು ಸೇವೆ ಬಗ್ಗೆ? ಇವತ್ತು ಪ್ರಾರ್ಥನೆ ತಗೊಂಡ ನಾಳೆ ಕಾಣಿಕೆನ ಎತ್ಕೊಂಡ್ರೆ ನೀನ್ ಯಾವನ್ ಸೀರೆ ತರ ಕ್ರಿಸ್ಮಸ್ಗೆ? ಪಾಸ್ಟ್ರೇ ಮಾಡ್ಬೇಕು, ಆತನೇ ಆಡ್ಬೇಕು, ಓಪನಿಂಗ್ ಪ್ರೇಯರ್ ಆತೆ ಮಾಡ್ಬೇಕು, ಆರಾಧನೆ ಆತೆ, ವಾಕ್ಯ ಆತೆ, ಕಮ್ಯುನಿಯನ್ ಆತೆ, ಅಂತಿಮ ಪ್ರಾರ್ಥನೆ ಆತೆ, ಕಾಣಿಕೆ ಆತೆ, ಇಟ್ಕೊಂಡ ಮನೆಗೆ ಬಂದ. Beginning prayer also pastor, the worship pastor, word pastor, communion, everything pastor only does. At the end even the offering also he will take and he only has to take and go. ಇಂತ ಕಾನ್ಫರೆನ್ಸ್ ಬಂದು ಕುಂದಿರ್ತಾರೆ, ಗುಲ್ಬರ್ಗಾದಲ್ಲಿ ಕುಂತ್ರು, ಇಲ್ಲಿ ಕುಂತ್ರು, ಅಲ್ಲಿ ಕುಂತ್ರು, ಈ ಪಾಸ್ಟರ್ ಅದೇ ವಾಕ್ಯ ಹೇಳ್ತಾನಪ್ಪ, ಏನ್ ಮಾಡೋದು? ಪಶ್ಚಾತ್ತಾಪ ಪಡಪ್ಪ. They came to Gulbarga, they came here, they come everywhere and they say this pastor preaches the same word. I'll say repent. ನಿನ್ನ ಟ್ರಯಾಂಗಲ್ ಉಲ್ಟಾ ಐತೆ, ಅದನ್ನ ಸರಿ ಮಾಡಪ್ಪ. Your triangle is upside down, you just make it proper. ಪಾಸ್ಟರೇ ಸುವಾರ್ತೆ ಹೇಳ್ಬೇಕು, ಪಾಸ್ಟರೇ ಹೀಲಿಂಗ್ ಪ್ರೇಯರ್ ಮಾಡ್ಬೇಕು, ಪಾಸ್ಟರೇ ಅದು, ಪಾಸ್ಟರೇ ಇದಂದ್ರೆ ಎಲ್ಲಿ ಬೆಳಿತೈತಪ್ಪ ನಿನ್ ಸಭೆ? Pastor only has to preach, pastor only pray for the healing, everything if pastor has to do, when will the church grow? When will North Karnataka be saved? ಯಾವಾಗ ಉತ್ತರ ಕರ್ನಾಟಕ ರಕ್ಷಣೆ ಹೊಂದದೆ? What to do? Let us learn from the word. Tomorrow, day after, I am telling you, I am here to teach the word of God. ಏನ್ ಮಾಡಬೇಕೆಂಬುದನ್ನು ನಾಳೆ ನಾಡಿದ್ದು ದೇವರ ವಾಕ್ಯದಿಂದ ಕಲಿಯೋಣ. ದೇವರ ವಾಕ್ಯ ಕಲಿಸುವುದಕ್ಕಿದ್ದೇವೆ. The pastor must understand. ಸಭಾಪಾಲಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. His main ministry, his primary ministry is not ಹೇಳ ಸಭಾಪಾಲಕನ ಮುಖ್ಯ ಸೇವೆ, ಆತನ ಮುಖ್ಯ ಕೆಲಸ. ಹೇಳೇ ಬಿಡ್ಲ, ಸಿಟ್ ಮಾಡ್ಕೊಳ್ಳಲ್ಲ. ನಾಳೆ ಬರ್ತೀರಾ?
ಮ್ಯಾರೇಜ್ ಬ್ರೋಕರ್ ಅಲ್ರಿ. ಮದುವೆ ಮಾಡಿಸೋದೊಂದೇ ಕೆಲಸ ಅಲ್ಲ ಪಾಸ್ಟರ್. ಸಾರಿ, ಅದು ತಪ್ಪು ಶಬ್ದ ಅಲ್ಲ, ಹಂಗೆಲ್ಲ ಕರೆಯೋದು ಮ್ಯಾರೇಜ್ ಬ್ರೋಕರ್ ಅಂತ ಅಲ್ಲ. ಹೂವನ್ನ ಬೇಗ, ಇಲ್ಲಾಂದ್ರೆ ಹೂವನ್ನ ಐಸಿ ಬೋಲ್ತೇನಾ ಜಾನಿ. ಹಾ, ಪಾಸ್ಟರ್ ಬಿಸಿ. ಏನಮ್ಮ ನಿಮ್ಮ ಮನೇಲಿ ಯಾರ ನನ್ನ ಮಗಳಿದಾಳ, ನಿಮ್ಮ ಮನೇಲಿ ಗಂಡ ಇದ್ದಾನೆ ಅಲ್ಲೇ, ಅಲ್ಲಿ ಹೋಗಿ ವಾಕ್ಯ ಹೇಳಲ್ಲ ಅಂದ್ರೆ ಇಲ್ಲಿ ಇಟ್ಕೊಳ್ಳೋದು. 34 ಮದುವೆ ಮಾಡಿನಿ, 56 ಸಮಾಧಿ ಮಾಡಿನಿ, 108 ಬ್ಯಾಪ್ಟಿಸಮ್. ಅಯ್ಯೋ, ದೇವ್ರ ನಮ್ಮನ್ನ ಕರ್ದಿದ್ದು ಏನಕ್ರಿ? Why did God call us? ಸಮಾಧಿ ಮಾಡಕ್ ನಾವೇನ್ ಸತ್ಯ ಹರಿಶ್ಚಂದ್ರನ? ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಮೂರನೇದೇನು ಧೂಳಿಗೆ ಧೂಳ. ಯಾವನ ಆಗ್ತಾನೆ, ಓದವನು ಹೋಗ್ತಾನೆ. ನೀನ್ ಸುವಾರ್ತೆ ಮಾಡಪ್ಪ. ನಾನು ಕಷ್ಟಪಟ್ಟು ಒಳ್ಳೆ ಕನ್ನಡ ಮಾತಾಡ್ತೇನೆ, ನಾನು ಬೆಳ್ಳಾರಿ ಕನ್ನಡ ಬಂತಂದ್ರೆ ನೀವು ಹೋಗ್ಬಿಡ್ತೀರಿ ಇಲ್ಲಿಂದ ಎದ್ದು. ಕ್ಷಮಿಸ್ಬೇಕು, ಆ ಊರದ ಅದು ಅಭ್ಯಾಸ. ಅದು ನಮ್ಮನ್ನೇನು ದೋಷ ಇಡಬೇಡ್ರಿ. ಏನ್ರಿ, ಇವ್ರು ಬಹಳ ಒಳ್ಳೆ ಕನ್ನಡ ಮಾತಾಡ್ತಾರೆ. ನಿಮ್ಮ ದೇವ್ರ ಕರೆದಿದ್ದು ಏನಕ್ಕಪ್ಪ? Why did God call you? ಏನೋ ಒಂದು ಮದುವೆ ಬಂತು, ಇಂಟ್ರೊಡ್ಯೂಸ್ ಮಾಡಿದ್ವಿ, ಎಲಿಯೇಜರ್ ಮಾಡ್ದ ಅಬ್ರಾಮ್ ಕಾಲದಲ್ಲಿ. ನೀನು ಎಲಿಯೇಜರ್ ಅಲ್ಲಲೇ, ನೀನು ಅಬ್ರಾಮ್ ಸಂತಾನ. ಸಾರಿ, ಅಲ್ಲಪ್ಪ, ನೀನು ಅಬ್ರಾಮ್ ಸಂತಾನ. You are not an Eliezer, you are the generation of Abraham. ನೀನು ಎಲಿಯೇಜರ್ ಸಂತಾನ ಆಗ್ತಿ ಅಂತ ದೇವ್ರು ಹೇಳಿಲ್ಲ. ಸಭಾಪಾಲಕನೇ ಏನೋ ನಾನು 108 ಮದುವೆ ಮಾಡೀನಿ, 36 ಮದುವೆ ಮಾಡೀನಿ. ಪೊಲಿಟಿಕಲ್ ಪಾರ್ಟಿ ಮಾಡ್ತಾರೆ ನೋಡಿ, ಸಮೂಹಕ ವಿವಾಹ ಹಂಗ. ದೇವ್ರು ನೀನು ಅಬ್ರಾಮ್ ಸಂತಾನ ಕರೆದ. ಅಬ್ರಾಮ್ ಸಂತಾನ ಅಂದ ಅರ್ಥ ಏನು? ನೀನು ಆಶೀರ್ವದಲ್ಪಟ್ಟು ಒಂದು ದೇಶವಾಗುತ್ತಿ, ಇಡೀ ದೇಶಗಳಿಗೆ ನೀನು ಆಶೀರ್ವಾದಕರವಾಗುತ್ತಿ. ಹಲ್ಲೆಲೂಯಾ, Hallelujah. ಫಸ್ಟ್ ಚೇಂಜ್ ಆಗ್ಬೇಕಾಗಿದ್ದು ಕಾಂಗ್ರಿಗೇಷನ್ ಯಾರು ಆಮೇನ್ ಅಂತ ಹೇಳ್ಬಾರ್ದು. ನಾನು ಪಾಸ್ಟರೇ ಇಲ್ಲಿ. Even I am a pastor, congregation should not say amen. ಚೇಂಜ್ ಆಗ್ಬೇಕಾಗಿದ್ದು ನಾವು ಸಭಾಪಾಲಕರೇ. First thing, the church pastor has to change. ಆಮೆನ್. ನಿನ್ ಕಾಂಗ್ರಿಗೇಷನ್ ಇದು ಆಮೇನ್ ಅಂದ್ರೆ ನೋಡ್, ಮತ್ತೆ ನೀವೆಲ್ಲ ಸುಮ್ಮನೆ ಇರ್ರಿ, ಓನ್ಲಿ ಫಾರ್ ಪಾಸ್ಟರ್ಸ್. ಫಸ್ಟ್ ಚೇಂಜ್ ಆಗ್ಬೇಕಾಗಿದ್ದು ನಾವು. ಫಸ್ಟ್ ಚೇಂಜ್ ಆಗಬೇಕಾಗಿದ್ದು ನಾನು ಬದಲಾವಣೆ ಹೊಂದಿದ್ರೆ ನನ್ನ ಸಭೆ ಆಟೋಮ್ಯಾಟಿಕ್ ಬದಲಾವಣೆ ಹೊಂದ. ಜೋರಾಗಿ ಆಮೇನ್ ಹೇಳ್ರಿ. ಆಮೇನ್. ಯಾರ್ಯಾರು ಇಲ್ಲಿ ಪಾಸ್ಟರ್ಗಳಲ್ಲ ಅವರೆಲ್ಲರೂ ಒಂದು ಜೋರಾಗಿ ಆಮೇನ್ ಹೇಳ್ರಿ. ಇಲ್ಲಿ ಅವ್ರದ್ದೇ ಜಾಸ್ತಿ ಮೆಜಾರಿಟಿ. ಯಾರ್ಯಾರು ಪಾಸ್ಟರ್ ಅಲ್ಲ ಅವ್ರಿಗೆ ಹೇಳಿದ್ದು. ಸಭಾಪಾಲಕರು ಒಂದೇ ಬದಲಾವಣೆ ಆಗ್ಬಾರ್ದು, ಪ್ರಾರಂಭ ಅಲ್ಲ ಆಗ್ತದೆ, ನಿಮಗೂ ಆಗ್ಬೇಕು. ಬರ್ತೀನಿ ನಿಮ್ಮ ಹತ್ರ, ಆಮೇಲೆ ಬರ್ತೀನಿ. ಫಸ್ಟ್ ಇವ್ರು ನೋಡ್ಕೊಂಡು ಅಲ್ಲಿ ಬರೋಣ. ವಾಟ್ ಇಸ್ ದ ಪ್ರೈಮರಿ ಕಾಲ್ ಆಫ್ ಅ ಪಾಸ್ಟರ್? ಸಭಾಪಾಲಕರ ಮುಖ್ಯ ಕರೆ ಏನಾಗಿದೆ? ಯು ಮೇ ನಾಟ್ ಅಗ್ರಿ ವಿತ್ ಮೀ, ಬಟ್ ಐ ಡೋಂಟ್ ಮೈಂಡ್. ನೀವು ನನ್ನೊಟ್ಟಿಗೆ ಒಪ್ಪಿಕೊಳ್ಳದೇ ಇರಬಹುದು, ಆದ್ರೆ ಇದನ್ನು ಹೇಳದೆ ಬಿಡುವುದಿಲ್ಲ. ಇನ್ ಮೈ ಚರ್ಚ್, ನಮ್ಮ ಸಭೆಯಲ್ಲಿ, ಐ ಡೋಂಟ್ ಗಿವ್ ಬ್ಯಾಪ್ಟಿಸಮ್. ನಾನು ದೀಕ್ಷಾ ಸ್ನಾನ ಕೊಡುವುದಿಲ್ಲ. ವಿಶ್ವಾಸಿಗಳು ಸುವಾರ್ತೆ ಹೇಳಿದ್ರೆ ಅವ್ರಿಗೆ ಹೇಳ್ತೀನಿ, ಹೋಗಿ ಒಳಗೆ ನೀರಲ್ಲಿ ಹಾಕಿ ಮುಂಚೆ ಹೊರಗೆ ತೆಗಿ ಅವನ್ನ. Whoever preaches the word, to him only I'll say, go bury him in the water, bring him out. My concept is, if God trusted you with the gospel, God will trust you with baptism also. Go in Jesus name. ನನ್ನ ನಂಬಿಕೆ, ನೀನು ಸುವಾರ್ತೆ ಹೇಳೋದಕ್ಕೆ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ರೆ, ದೀಕ್ಷಾಸ್ನಾನ ಕೊಡೋದಕ್ಕೂ ದೇವರಿಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನೇ ದೀಕ್ಷಾಸ್ನಾನ ಕೊಡು ಅಂತ ಹೇಳ್ತೇನೆ. Hallelujah. Hallelujah. ಒಂದೇ ಒಂದು ಹೇಳ್ಕೊಡ್ತೀನಿ, ಆತನ ಉಸಿರು ನಿಲ್ಲೋ ಮುಂಚೆ ತೆಗೆದುಬಿಟ್ಟು ನೀರಿಂದ ಅಂತ. Only thing I teach him is, before he stops breathing, bring him out of the water. ನೀನಲ್ಲಿ ಒಳಗಡೆ ಇಟ್ಟು ಶಬರ ಬರ 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 ಅಂದ್ರೆ ಅದಕ್ಕೆ ಕಾಂಗ್ರಿಗೇಷನ್ ನಿಮಗೆ ಪಾಸ್ಟರ್ ಬೇಕು ಟ್ರೈನಿಂಗ್ ಕೊಡಕ್. That's why you congregation, you need a pastor to train you. And the main ministry of the pastor is only to train the people to do the ministry. ಸೇವೆ ಮಾಡೋದಕ್ಕಾಗಿ ಜನರಿಗೆ ತರಬೇತಿ ಕೊಡುವುದೇ ಸಭಾಪಾಲಕನ ಮುಖ್ಯ ಕರೆಯಾಗಿದೆ. ಇದು ನನ್ನ ಆಲೋಚನೆ ಅಲ್ಲ, ಇದು ಬೈಬಲ್. ಇದು This is not my thought, this is from the word. If it is my thought, throw me out of Bidar. ನನ್ನ ಯೋಚನೆ ಆಗಿದ್ರೆ ಬೀದರ್ನಿಂದ ನನ್ನನ್ನು ಹೊರಗೆ ಹಾಕಿ. But if this is the word of God, repent. ಇದು ದೇವರ ವಾಕ್ಯವೇ ಆಗಿದ್ರೆ ಪಶ್ಚಾತ್ತಾಪ ಪಡಿರಿ. The main ministry of the pastor, I'm telling you,
If I change, my church changes. If my church changes, my community will change. ನಾನು ಬದಲಾದರೆ ನನ್ನ ಸಭೆ ಬದಲಾಗ್ತದೆ, ನನ್ನ ಸಭೆ ಬದಲಾದರೆ ನನ್ನ ಸುತ್ತಲಿನ ಸಮುದಾಯ ಬದಲಾಗ್ತದೆ. When you read Ephesians chapter 5, ಎಫೆಸ 5 ನೀವು ಓದುವುದಾದರೆ, what is the real ministry in the church? ಸಭೆಯಲ್ಲಿ ಇರಬೇಕಾದ ನಿಜವಾದ ಸೇವೆ ಏನಾಗಿದೆ? Let us read this, please. ಇದನ್ನು ನಾವು ಓದಿಕೊಳ್ಳೋಣ. Sorry, chapter 4, verse 12. ಎಫೆಸ 4:12 ವಾಕ್ಯ. 4 and 12. ಎಫೆಸ 4:12 ವಾಕ್ಯ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. I think there is a slight miss in the Kannada translation, but the actual translation says, verse 11, he gave apostles, prophets, evangelists, pastors and teachers, the fivefold ministry in the church. Verse 12 says, so that they might train the people of God to do the works of God. 11ನೇ ವಾಕ್ಯದಿಂದ ಪ್ರಾರಂಭವಾಗ್ತದೆ. ಅಪೊಸ್ತಲರು, ಪ್ರವಾದಿಗಳು, ಸೇವಕರು, ಸವಾರ್ಥಿಕರನ್ನು ಕರ್ತನು ಕೊಟ್ಟದ್ದು ದೇವ ಸೇವೆಯನ್ನ ಮಾಡೋದಕ್ಕಾಗಿ, ತನ್ನ ಜನರನ್ನ ಸಿದ್ಧಗೊಳಿಸುವುದಕ್ಕಾಗಿ, ತರಬೇತಿ ಕೊಡೋದಕ್ಕಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತದೆ. What is the number one priority, number one ministry responsibility of a pastor is to train his church, train his church, train his church. ಸಭಾಪಾಲಕನ ಮೊದಲನೆಯ ಸೇವಾ ಕರೆ, ಆತನ ಪ್ರಾಧಾನ್ಯತೆಯ ಕೆಲಸ ಸಭೆಯನ್ನ ಸೇವೆ ಮಾಡುವುದಕ್ಕೆ ಸಿದ್ಧಗೊಳಿಸುವುದು, ತರಬೇತಿ ಕೊಡುವುದು ಆಗಿದೆ. ಎಲ್ಲರೂ ಜೋರಾಗಿ ನನ್ನಿಂದ ಹೇಳ್ರಿ, ತರಬೇತಿ. ಇನ್ನೊಂದ್ಸರಿ ಹೇಳ್ರಿ, ತರಬೇತಿ. You know, if you are not going to sweat in training, you will bleed in war. ನೀವು ತರಬೇತಿ ಕೊಡುವುದರಲ್ಲಿ ಬೆವರು ಸುರಿಸದೆ ಹೋದರೆ ಯುದ್ಧದಲ್ಲಿ ರಕ್ತ ಸುರಿಸುವಿರಿ. Pastors, let me tell you, you need to sit down and check your own self. How much have I trained my church to do the work of God? ನೀವು ಸಭಾಪಾಲಕರು ಕೂತುಕೊಂಡು ನನ್ನ ಸಭೆ ಕರ್ತನ ಕೆಲಸ ಮಾಡುವುದಕ್ಕಾಗಿ ಇದನ್ನ ಎಷ್ಟಾಗಿ ನಾನು ತರಬೇತಿಗೊಳಿಸಿದ್ದೇನೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. You know, it is nice to pray for your congregation, love your congregation, buy tuttu tinso, it's all nice. It's a father heart of God. But remember, that is not your main calling. That doesn't mean to say don't do those things. But your primary calling is to train. And congregation, your primary responsibility when you step into the church is to be trained, to do the works of God. ಸಭಾಪಾಲಕರಾಗಿ ಜನರನ್ನ ಪ್ರೀತಿಸುವುದು, ಸಭಿಕರನ್ನ ಅವರನ್ನ ಕರ್ತನ ಪ್ರೀತಿಯಲ್ಲಿ ನಡೆಸುವುದು ತಂದೆಯ ಹೃದಯ, ಅದು ಒಳ್ಳೆಯದು. ಆದ್ರೆ ಅದನ್ನೇ ಮಾಡ್ತಾ ಇರುವುದಲ್ಲ. ಸಭಾಪಾಲಕರಾಗಿ ನೀವು ಬರುವಾಗ ನಿಮ್ಮ ಪ್ರಧಾನ ಕಾರ್ಯ ನೀವು ಸಭೆಯನ್ನ ಕರ್ತನ ಸೇವೆಗಾಗಿ ತರಬೇತಿ ಕೊಟ್ಟು ಸಿದ್ಧಪಡಿಸುವುದಾಗಿದೆ. ಸಭಿಕರು ತರಬೇತಿ ಹೊಂದುವುದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ಬರಬೇಕಾಗಿದೆ. I always am challenged with that scripture when Jesus went into the temple in Matthew 21. He said like this. ಮತ್ತಾಯ 21ರಲ್ಲಿ ಯೇಸು ದೇವಾಲಯಕ್ಕೆ ಒಳಗೆ ಹೋಗುವಾಗ ಆತನು ಹೇಳುವುದನ್ನ ಕೇಳಿ ನನಗೆ ಯಾವಾಗಲೂ ಸವಾಲು ಎದುರಾಗ್ತದೆ. He said, my father made it to be a prayer, a house of prayer unto the nations. ಆತನು ಹೇಳ್ತಾನೆ, ನನ್ನ ತಂದೆಯು ಈ ಒಂದು ದೇವಾಲಯವು ಪ್ರಾರ್ಥನಾಲಯವಾಗಿರಬೇಕಾಗಿ ಹೇಳಿದನು. But you have made it into a den of thieves. ಆದ್ರೆ ನೀವಾದರೂ ಇದನ್ನ ಕಳ್ಳರ ಗವಿಯಾಗಿ ಮಾಡಿದ್ದೀರಿ. I always ask that question, what God made me to me, what have I made myself to be? ನಾನು ಯಾವಾಗಲೂ ಈ ಪ್ರಶ್ನೆ ಕೇಳಿಕೊಳ್ತೇನೆ, ಕರ್ತನು ನಾನು ಏನಾಗಬೇಕಾಗಿ ಬಯಸಿದನು, ನನ್ನನ್ನು ನಾನು ಏನಾಗಿ ಮಾಡಿಕೊಂಡಿದ್ದೇನೆ? What God made a church to be? ಸಭೆಯನ್ನ ಕರ್ತನು ಏನಾಗಬೇಕಾಗಿ ರೂಪಿಸಿದ? What have we made a church to be today? ಈ ದಿನ ಸಭೆಯನ್ನು ಏನಾಗಿ ನಾವು ಪರಿವರ್ತಿಸಿದ್ದೇವೆ? We have church means only come on a Sunday morning, clap your hands and worship and go. ಸಭೆ ಅಂತ ಹೇಳುದಾದ್ರೆ ರವಿವಾರ ಬಂದು ಆರಾಧನೆ ಮಾಡಿ ಚಪ್ಪಾಳೆ ತಟ್ಟಿ ಹೋಗುವುದಷ್ಟೇನಾ? Is it only a place to be baptized, married and buried? ಅಲ್ಲಿ ದೀಕ್ಷಾಸ್ನಾನ ಹೊಂದಿ ಮದುವೆಯಾಗಿ ಹೂಣಲ್ಪಡುವ ಸ್ಥಳ ಅಷ್ಟೇನಾ? The church is the army of the living God. ಸಭೆ ಅನ್ನುವಂಥದ್ದು ಸಜೀವವಾದ ದೇವರ ಸೈನ್ಯವಾಗಿದೆ. The church is the hotspot for the download of the kingdom of God. ದೇವರ ರಾಜ್ಯ
ರಾಜ್ಯವನ್ನ ಕೆಳಗೆ ತರುವಂತ ಹಾಟ್ಸ್ಪಾಟ್ ಕೇಂದ್ರ ಸಭೆಯಾಗಿದೆ. Jesus Christ, the savior of the entire world, was born in a manger in a town called Bethlehem. ಬೆತ್ಲೆಹೇಮ್ ಎಂಬಂತ ಊರಲ್ಲಿ ಆ ಒಂದು ಕೊಟ್ಟಿಗೆಯಲ್ಲಿ ರಕ್ಷಕನಾದ ಯೇಸು ಜನಿಸಿ ಬಂದ. But from there Jesus Christ became the savior of the entire nation. ಅಲ್ಲಿಂದ ಸಂಪೂರ್ಣ ರಾಷ್ಟ್ರಕ್ಕೆ ರಕ್ಷಕನಾಗಿ ಯೇಸು ಪರಿವರ್ತನೆಗೊಂಡ. You may be where you are, but if you are a church and if you are a child of the Almighty God, you carry the potential of the kingdom of God in the inside of you. ನೀವು ದೇವರ ಮಕ್ಕಳಾಗಿ ಒಂದು ದೇವರ ಸೇವಕರಾಗಿರುವುದಾದ್ರೆ ದೇವರ ರಾಜ್ಯದ ಸಾಮರ್ಥ್ಯವು ನಿಮ್ಮಲ್ಲಿ ಅಡಗಿಸಲ್ಪಟ್ಟಿದೆ. If you are a pastor today and you are wondering, Pastor Srini, I don't know how to train my congregation, I want to tell you, we have come here to stand shoulder to shoulder with you. ನಾವು ನಿಮ್ಮೊಟ್ಟಿಗೆ ನಿನ್ನ ಜೊತೆ ಭುಜ ಸೇರಿ ನಿಂತುಕೊಳ್ಳೋದಕ್ಕಾಗಿ ಹೇಗೆ ತರಬೇತಿ ಕೊಡಬೇಕೆಂಬುದು ತಿಳಿಯದೇ ಇದ್ದರೆ ಅದನ್ನ ಮಾಡುವುದಕ್ಕೆ ನಾವು ನಿಮ್ಮ ಜೊತೆಗೆ ನಿಂತುಕೊಂಡಿದ್ದೇವೆ. See, we are a ministry, but I am not telling we are going to join with you organizationally, we are not going to join with you financially. You be who you are, allow us to be who we are, let us join together in spiritual. I tell you, we are a ministry that specializes in training and training and training. We will come and train you people. ನಾವು ಸಭೆಯಾಗಿ ನಮ್ಮ ಜೊತೆಗೆ ಸೇರಿಕೊಡ್ರಿ, ನಮ್ಮ ಸಂಸ್ಥೆಗೆ ಸೇರಿಕೊಡ್ರಿ ಅಂದಾಗ ಹೇಳುವುದಿಲ್ಲ. ನೀವೇನಾಗಿದ್ದೀರೋ ಅಲ್ಲಿಯೇ ಇರಿ, ನಾವೇನಾಗಿದ್ದೀಯೋ ಅಲ್ಲೇ ನಮ್ಮನ್ನು ಇರುವುದಕ್ಕೆ ಬಿಡ್ರಿ. ಆದ್ರೆ ತರಬೇತಿ ಕೊಡುವುದರಲ್ಲಿ ಕರ್ತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಿಮಗೆ ಬೇಕಾದಷ್ಟು ತರಬೇತಿಯನ್ನ ನೀವಿರುವ ಸ್ಥಳದಲ್ಲಿ ನಾವು ಕೊಡ್ತೇವೆ. I have committed myself next 5 years in North Karnataka. ಮುಂದಿನ 5 ವರ್ಷಗಳಿಗಾಗಿ ನನ್ನನ್ನು ಉತ್ತರ ಕರ್ನಾಟಕಕ್ಕೆ ಒಪ್ಪಿಸಿಕೊಟ್ಟಿದ್ದೇನೆ. Whether it is 10 pastors or 100 pastors or 1000 pastors, I am going to be there. ಅಲ್ಲಿ 10 ಜನರಿರಲಿ, 100 ಜನರಿರಲಿ, 1000 ಸಭಾಪಾಲಕರಿರಲಿ, ನಾನು ಅಲ್ಲಿ ಬರ್ಲಿಕ್ಕಿದ್ದೇನೆ. Because before we train our congregation, we need to train ourselves. ನಮ್ಮ ಸಭೆಗೆ ತರಬೇತಿ ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ನಾವು ತರಬೇತಿಗೊಳಿಸಿಕೊಳ್ಳಬೇಕು. One pastor got angry on me when I told him this. ಈ ಒಂದು ವಿಷಯ ಹೇಳಿದಾಗ ಒಬ್ಬ ಸಭಾಪಾಲಕರು ನನ್ನ ಮೇಲೆ ಕೋಪಗೊಂಡ್ರು. ನೀನೇನ್ ನನಗೆ ಟ್ರೈನಿಂಗ್ ಕೊಡ್ತೀಯೋ? He said, what can you train me with? He was an old man. ಆತನು ವಯಸ್ಸಾದ ವ್ಯಕ್ತಿಯಾಗಿದ್ದ. I respect him, whether he is young or old, village or city pastor, I don't care. If you are a servant of God, I will honor you. ಆತನು ಹಿರಿಯನು ಕಿರಿಯನು ಅಥವಾ ನೀನು ಹಳ್ಳಿಯ ಸಭಾಪಾಲಕನು ಯಾವುದೇ ಇದ್ರೂ ನಾನು ಚಿಂತಿಸುವುದಿಲ್ಲ. ನೀವು ದೇವ ಸೇವಕರಾಗಿದ್ರೆ ನಿಮ್ಮ ಬಗ್ಗೆ ನನಗೆ ಗೌರವ ಉಂಟು. But he said, what are you going to train me? I have been 55 years in the ministry. ನಾನು ಸೇವೆಯಲ್ಲಿ 55 ವರ್ಷ ಕಳೆದಿದ್ದೇನೆ, ನನಗೇನು ತರಬೇತಿ ಕೊಡ್ತೀಯಾ? I asked him, Uncle, where is your church? ನಾನು ಕೇಳಿದೆ, ನಿಮ್ಮ ಸಭೆ ಎಲ್ಲಿದೆ? He said, it is here. ಅದು ಇಲ್ಲಿದೆ. How many people are there? ಎಷ್ಟು ಜನ ಇದ್ದಾರೆ? 23 people in the last 53 years. ಕಳೆದ 53 ವರ್ಷಗಳಲ್ಲಿ 23 ಜನ. I told him, you need training. ನಿನಗೆ ತರಬೇತಿ ಬೇಕು. You need training. ನಾನು ಹೇಳಿದೆ, ನಿನಗೆ ತರಬೇತಿ ಬೇಕು. I train myself. ನನಗೆ ನಾನು ತರಬೇತಿ ಕೊಡ್ತೇನೆ. When I am teaching you, I am learning on my own. ನಿಮಗೆ ಕಲಿಸುವಾಗಲೂ ನಾನು ಕಲಿಯುತ್ತಾ ಇದ್ದೇನೆ. I am no Superman or Spider-Man, please. ನಾನು ಯಾವುದೇ ಸೂಪರ್ ಮ್ಯಾನ್ ಆಗಲಿ ಸ್ಪೈಡರ್ ಮ್ಯಾನ್ ಆಗಲಿ ಅಲ್ಲ. I am a servant of the Almighty God. ಸರ್ವಶಕ್ತನಾದ ದೇವರ ಸೇವಕನು I ನಾನು. love my God. I love my God. ನನ್ನ ದೇವರನ್ನು ನಾನು ಪ್ರೀತಿಸ್ತೇನೆ. And I love North Karnataka. ಉತ್ತರ ಕರ್ನಾಟಕವನ್ನು ಪ್ರೀತಿಸ್ತೇನೆ. God kept me here. ದೇವರು ನನ್ನನ್ನು ನಿಲ್ಲಿಟ್ಟಿದ್ದಾನೆ. And I have a vision and a burden for this region. ಈ ಪ್ರಾಂತ್ಯಕ್ಕಾಗಿ ನನಗೊಂದು ದರ್ಶನ ಭಾರ ಇದೆ. We will train you to train your congregation. ನಿಮ್ಮ ಸಭೆಯನ್ನ ತರಬೇತಿ ಕೊಡೋದಕ್ಕಾಗಿ ನಿಮಗೆ ತರಬೇತಿ ಕೊಡ್ತೇವೆ. What to train them? ಅವರಿಗೆ ಹೇಗೆ ಯಾವ ತರಬೇತಿ ಕೊಡಬೇಕು? Not deep theological knowledge. ಎಲ್ಲಪ್ಪ ನನಗೆ ಬರಲ್ಲ, ನಿನಗೇನು ಕಲಿಸ್ಕೊಳ್ಳಿ ನಾನು. ಯಾವುದೇ ತತ್ವಶಾಸ್ತ್ರದ ಜ್ಞಾನವನ್ನು ಕೊಡುವುದಿಲ್ಲ. Because I don't know, I cannot teach it to you. The moment you say training and teaching, everybody will ask, Cain ಹೆಂಡತಿ ಹೆಸರೇನು? ನಾನು ತರಬೇತಿ ಅಂತ ಹೇಳುವಾಗ ಎವ್ರಿಬಡಿ ವಿಲ್ ಆಸ್ಕ್, ಎಲ್ಲರೂ ಕೇಳ್ತಾರೆ, ವಾಟ್ ಇಸ್ ದ ನೇಮ್ ಆಫ್ ಕೇನ್ಸ್ ವೈಫ್? ಯಾರಿಗಾದ್ರೂ ಗೊತ್ತಾ? ಎನಿಬಡಿ ನೋಸ್ ಕೇನ್ಸ್ ವೈಫ್ಸ್ ನೇಮ್? ಯಾರನ ಒಂದು ಪಾಸ್ಟರ್ ನಾನು ಕೇಳಿದೆ, ಕೇನ್ ಹೆಂಡತಿ ಹೆಸರು ಗೊತ್ತೇನಪ್ಪ ಅಂದ್ರೆ ಫಸ್ಟ್ ಆಸ್ಕ್ ಮೀ, ಕೇನ್ ಯಾರು ಪಾಸ್ಟರ್ ಇವರು? ಒಬ್ಬ ಸಭಾಪಾಲಕರಿಗೆ ಕೇಳಿದೆ, ಕೇನ್ ಹೆಂಡತಿ ನಿಮಗೆ ಅವ್ರ ಹೆಸರು ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಕೇನ್ ಯಾರು ಪಾಸ್ಟರ್ ಅಂತ ಕೇಳಿದೆ. ಕೇನ್ ಬೈಬಲ್ ಅಲ್ಲೇ ಗೊತ್ತಿಲ್ಲ, ಹೆಂಡತಿ ಹೆಸರು ಏನು ಕೇಳೋದಪ್ಪ? ಬೈಬಲ್ ನಿರೋ ಕಾಯಿನ ಹೆಸರೇ ಗೊತ್ತಿಲ್ಲ, ಅವನ ಹೆಂಡತಿ ಹೆಸರು ಏನ್ ಗೊತ್ತಾಗ್ತದೆ? Many of us are researching unnecessary things.
ಅವಶ್ಯವಲ್ಲದ ಸಂಗತಿಗಳ ಮೇಲೆ ನಾವು ಅನೇಕರು ಹುಡುಕಾಟವನ್ನು ಪ್ರಾರಂಭಿಸಿದ್ದೇವೆ. Very practical training. ಪ್ರಾಯೋಗಿಕವಾದ ತರಬೇತಿ. We will come and be with you. ನಾವು ಬಂದು ನಿಮ್ಮೊಟ್ಟಿಗೆ ಇರ್ತೇವೆ. We will train you to train your people. ನಿಮ್ಮ ಜನರಿಗೆ ತರಬೇತಿ ಕೊಡೋದಕ್ಕಾಗಿ ನಿಮಗೆ ತರಬೇತಿ ಕೊಡ್ತೇವೆ. I will talk about it more tomorrow. ನಾಳೆ ಈ ವಿಷಯ ಹೆಚ್ಚಾಗಿ If ಮಾತನಾಡಲಿಕ್ಕೆ you have potential pastors in your church ನಿಮ್ಮ ಸಭೆಯಲ್ಲಿ ಸಭಾಪಾಲಕರಾಗುವ ಸಾಮರ್ಥ್ಯವುಳ್ಳ ಜನರಿದ್ದರೆ, and you don't need to send them for 5 years of Bible college. 5 ವರ್ಷಗಳ ಬೈಬಲ್ ಶಾಲೆಗೆ ಕಳಿಸುವ ಅವಶ್ಯಕತೆ ಇಲ್ಲ. Practical training. ಪ್ರಾಯೋಗಿಕ ತರಬೇತಿ. We will come and train your pastors. ನಾವು ಬಂದು ನಿಮ್ಮ ಸಭಾಪಾಲಕರಿಗೆ ತರಬೇತಿ ಅವ್ರು ಕೊಡ್ತೇವೆ. ನಿಮ್ ಸಭಿಕರೇ, ಅವರು ನಿಮ್ಮ they are your congregation. ನಿಮ್ ಹೆಸರಿಟ್ಕೊಳ್ತಾರೆ, They will keep your name. ನಿಮ್ಮದೇ ಸಭೆಗಳು. They will be your churches. ನಾವು ಹಣ ಖರ್ಚು ಮಾಡಿ ತರಬೇತಿ ಮಾಡಿ ನಿಮಗೆ ಕೊಡ್ತೀವಿ. We will spend money, train them and give them to you. ಏನೋ ಐತೆ ಇದ್ರ ಪ್ಲಾನ್ ಹಿಂದ್ಗಡೆ. ಇಲ್ಲಿದ್ರೆ ಯಾಕೆ ಮಾಡ್ತಾನಪ್ಪ ಇದೆಲ್ಲ? There is something fishy in this. Otherwise, why would he do that? ಗುಡ್ ಕ್ವೆಶ್ಚನ್, ರೈಟ್? ಏನೋ ಐತೆ ಇದ್ರಲ್ಲಿ, ನೋಡ್ಬೇಕು, ಸ್ವಲ್ಪ ಯೋಚನೆ ಮಾಡ. Something in this. ಕಳ್ಳರಿಗೆ ಎಲ್ಲರ ಕಳ್ಳರ ತರ ಕಾಣ್ತಾರಂತೆ. ಒಬ್ಬ ಪಿಕ್ ಪಾಕೆಟರ್ ನ ಹಿಂಗ್ ಮುಟ್ರಿ ನೀವು. ಪಿಕ್ ಪಾಕೆಟರ್ ಗೊತ್ತಲ್ಲ? ಕಿಸೆ ಕಳ್ಳ ಅವನನ್ನ ನೀವು ಮುಟ್ಟಿದ್ರೆ ಹಿಂಗ್ ಬಂದ್ ಹಿಂಗ್ ಟಚ್ ಮಾಡಿ ನಿನ್ ಪಾಕೆಟ್ ಹೊಡೆದು ಹೋಗಿರ್ತಾನ ಅವನು. he will just come and hit you and then he will take your purse. ಅವನು ಪಿಕ್ ಪಾಕೆಟ್ ಜೀವನ ಎಲ್ಲ ಹೊಡೆದು ಯಾರನ್ನ ಸುಮ್ಮನೆ ಹಿಂಗೆ ತಟ್ಟಿದ್ರೆ, ಮೇರಾ ಪಾಕೆಟ್ಲಿ ಯಾಕ್ಯಾರೆ, ಅಯ್ಯ ನಾನೇ ಆ ಪಾಕೆಟ್ ತೆಗೆದಪ್ಪ. ಅವನು ಕಳ್ಳ ನನ್ನ ಮಗ. ಇಡೀ ಜೀವನ ಎಲ್ಲರ ಕಳ್ಳರ ಅಂತೇಳಿ ಅವ್ನು ನೋಡ್ತಾನೆ. ಯಾಕೆ ಮಾಡ್ತಾರೆ ಪಾಸ್ಟರ್ ಶ್ರೀನಿ ಹಿಂಗ? Why is Pastor Srini doing this? ಅರೆ ದೇವ್ರ ಮೇಲೆ ಪ್ರೀತಿ, ಕರ್ನಾಟಕ ಮೇಲೆ ಭಾರ ಐತಲೇಪ್ಪ. I love God and I have love for North Karnataka. Amen. Amen. When this organizers are these precious brothers. ಈ ಎಲ್ಲ ಅಮೂಲ್ಯವಾದ ವ್ಯವಸ್ಥೆಗೊಳಿಸಿದಂತಹ ಸಹೋದರರು, I'm telling you, they are an answer to somebody's prayers. ಅವರು ಯಾರದೋ ಪ್ರಾರ್ಥನೆಗೆ ಉತ್ತರವಾಗಿದ್ದಾರೆ. I agreed to come. I didn't know them at all. ನನಗೆ ಯಾರಂತ ಗೊತ್ತಿಲ್ಲ. Only Sanju I know. I said, Sanju ನಿನಗೆ ಗೊತ್ತಣ್ಣ ಬರ್ಲಾ ಬಾಣ. I came. ಅವ್ರು ಯಾರು ವ್ಯವಸ್ಥೆ ಮಾಡೋರು ಎಂಬುದು ನನಗೆ ಗೊತ್ತಿರಲಿಲ್ಲ. ನನಗೆ ತಿಳಿದಿರೋದು ಸಂಜು ಬ್ರದರ್ ಮಾತ್ರ. ಅವ್ರಿಗೆ ಕೇಳಿದೆ, ಅವ್ರು ಯಾರಂತ ನಿನಗೆ ಗೊತ್ತಾ? ಹೌದು ಗೊತ್ತು ಅಂದ್ರು. Should I come? He said yes ಅಣ್ಣ. I came. ನಮ್ ಅಣ್ಣ ಏನ್ ಕಂಡೀಷನ್ಸ್ ಅಣ್ಣ? ಬರ್ಬೇಕಂದ್ರೆ ಏನ್ ಕಂಡೀಷನ್? ನೀವು if I have to come, what are the conditions ಅಣ್ಣ? they asked. My condition is no condition. ಅವರಿಗೆ ಹೇಳಿದೆ, ಮೈ ಕಂಡೀಷನ್, ನನ್ನ ಕಂಡೀಷನ್ ಅಂದ್ರೆ ಯಾವ ಕರಾರುಗಳು ಇರುವುದಿಲ್ಲ. ನಾನು ನಿಮಗೆ ತೊಂದರೆ ಕೊಡಲ್ಲ, ನೀನ್ ನನಗೆ ತೊಂದರೆ ಕೊಡಬೇಡ, ಸಾಕು. I won't trouble you, you don't trouble me. ವಾಕ್ಯ ಹೇಳ್ತೀನಿ, ಹೋಗ್ತಾ ಇರ್ತೀನಿ ನಾನು. I'll share the word and I'll keep going. Because I am called by God. ದೇವರಿಂದ ನಾನು ಕರೆಯಲ್ಪಟ್ಟಿದ್ದೇನೆ. Hallelujah. Hallelujah. To train you, we are here. To train your potential pastors, we are here. To train you, to train your congregation, we are here. We are here to serve you. ನಿಮ್ಮ ಸೇವೆ ಮಾಡೋದಕ್ಕಾಗಿಯೇ ನಾವಿದ್ದೇವೆ. ನಿಮಗೆ ತರಬೇತಿ ಕೊಡೋದಕ್ಕಾಗಿ ನಾವಿದ್ದೇವೆ. ನಿಮ್ಮ ಸಭೆಯಲ್ಲಿ ಸಭಾಪಾಲಕರಾಗಿರುವ ಸಾಮರ್ಥ್ಯವಿರುವಂತವರಿಗೆ ತರಬೇತಿ ಕೊಡುವುದಕ್ಕಿದ್ದೇವೆ. ಅವರಿಗೆ ನೀವು ತರಬೇತಿ ಕೊಡ ಬಯಸುವುದಾದ್ರೆ ಹೇಗೆ ಕೊಡಬೇಕೆಂಬುದಾಗಿಯೂ ನಿಮಗೆ ತರಬೇತಿ ಕೊಡ್ತೇವೆ. Let us do it together. ಒಟ್ಟಾಗಿ ಈ ಕೆಲಸ ಮಾಡೋಣ. But in the church everything is ulta pulta. ಆದರೆ ಸಭೆಯಲ್ಲಿ ಎಲ್ಲವೂ ತಿರುವು ಮುರುವಾಗಿದೆ. Now let us set the order right. ಈಗ ಕ್ರಮವನ್ನ ಅದರ ಸರಿಯಾದ ಕ್ರಮದಲ್ಲಿ ಜೋಡಿಸೋಣ. Let's make the pastors the source of training. ಸಭಾಪಾಲಕರು ತರಬೇತಿಯ ಕೇಂದ್ರವಾಗುವಂತೆ ಮಾಡೋಣ. Let us train our congregations. I'm telling you, train your congregation. Your church will not have addition, it will have multiplication. ನಿಮ್ಮ ಸಭೆಗೆ ನೀವು ತರಬೇತಿ ಕೊಡಿರಿ. ನಿಮ್ಮ ಸಭೆ ಅವರು ಹೆಚ್ಚಾಗಿ ಅಧಿಕವಾಗುವುದಿಲ್ಲ, ಗುಣಾಕಾರದಲ್ಲಿ ಹೆಚ್ಚಾಗ್ತಾರೆ. And there are many pastors sitting inside your church. ನಿಮ್ಮ ಸಭೆಯ ಒಳಗಡೆ ಅನೇಕ ಸಭಾಪಾಲಕರು ಕೂತಿದ್ದಾರೆ. ಅವ್ರನ್ನ ಹೊರ ಕಳಿಸಿಲ್ಲ ಅಂದ್ರೆ ತಗೊಂಡು ಹೋಗ್ತಾ ಇರ್ತಾರೆ ಸ್ವಲ್ಪ ಜನ. If you don't send them out, they'll keep taking some people and then keep going. ನೀನ್ ಆಮೇಲೆ ಕೂತ್ಕೊಂಡು ಅಳ್ತಿ, ಯಾಕೆ ನನ್ನ ಸಭೆನ ಕತ್ಕೊಂಡೋದ, ನೀನ್ ಮೊದಲೇ ಕಳಿಸ್ಬಿಟ್ಟಿದ್ರೆ ಬೇರೆ ಹಳ್ಳಿಗೆ ತಗೊಂಡು ಹೋಗ್ತಿರ್ಲಿಲ್ಲ. If you would have sent them earlier only, they would have gone and started something. If you didn't send, because of that they took some from yours and then went out. ಕಳಿಸ್ರಿ ನಮ್ಮ ಹತ್ರ, ನಾ ತರಬೇತಿ ಮಾಡಿ ನಿಮ್ ಕೈಗೆ ಕೊಡ್ತೇವೆ. Send them to us, we will train them and send them back to your church. Amen. Amen. And together we will win North Karnataka for God. ಒಟ್ಟಾಗಿ ಕರ್ತನಿಗಾಗಿ ಉತ್ತರ ಕರ್ನಾಟಕವನ್ನು ಗೆಲ್ಲೋಣ. Hallelujah. Hallelujah.
But everything begins with a surrender to God. ಎಲ್ಲವೂ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದರಿಂದ ಪ್ರಾರಂಭವಾಗ್ತದೆ. Tomorrow, day after, don't miss it for anything. ಯಾವುದೇ ಕಾರಣಕ್ಕೂ ನಾಳೆ ನಾಡಿದ್ದು ತಪ್ಪಿಸಿಕೊಳ್ಳಬೇಡ್ರಿ. We are going to take you deeper into the word of God. ದೇವರ ವಾಕ್ಯದಲ್ಲಿ ಇನ್ನೂ ಆಳವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದೇವೆ. Amen. ಆಮೆನ್. I want you to rise up to your feet now. ಈಗ ನೀವೆಲ್ಲರೂ ನಿಂತುಕೊಳ್ಳ್ರಿ. And I want you to surrender your life to God. ನಿಮ್ಮ ಜೀವಿತಗಳನ್ನ ನೀವು ಕರ್ತನಿಗೆ ಒಪ್ಪಿಸಿಕೊಡ್ರಿ. If you think, Pastor, I didn't understand the word so much, that's okay, still come tomorrow. ಸಭಾ ಪಾಲಕರೇ, ಪಾಸ್ಟರ್ ಅವರೇ, ಇಷ್ಟೊತ್ತು ನೀವು ಹೇಳಿದ್ದು ನನಗೆ ಅರ್ಥವಾಗಿಲ್ಲ ಅಂತ ಹೇಳಿದ್ರು ಕೂಡ ನೀವು ನಾಳೆ ಬನ್ನಿರಿ. Because God is still working in your life. ಯಾಕೆಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ. Amen. ಆಮೆನ್. You know, there are two songs that are very close, very, very dear to my heart. ಎರಡು ಹಾಡುಗಳು ನನಗೆ ಬಹಳ ಇಷ್ಟವಾಗುವಂತ ಹಾಡುಗಳಿದೆ. And this song, we are releasing it now. You will watch it on the YouTube. ಇದನ್ನ ಯೂಟ್ಯೂಬ್ ನಲ್ಲಿ ನೀವು ಕೇಳಬಹುದು. ಈಗ ನಾವು ಅದನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. This is like an anthem of my life. ಇದು ನನ್ನ ಜೀವಿತದ ಗೀತೆಯಾಗಿದೆ. We wanted to, this is actually in a different way written originally in Telugu. ಇದು ಮೂಲವಾಗಿ ತೆಲುಗು ಭಾಷೆಯಲ್ಲಿ ಬರೆಯಲ್ಪಟ್ಟದ್ದು. But dear Pastor Noor Basha, who lives in Gulbarga, ಗುಲ್ಬರ್ಗದಲ್ಲಿ ಜೀವಿಸುವಂತ ಡಿಯರ್ ಪಾಸ್ಟರ್ ನೂರ್ ಪಾಷಾ ಅವರು, he was pastoring a church in Bellary in a village. He moved to Gulbarga because he's working in this church planting movement. ಅವರು ಒಂದು ಬಳ್ಳಾರಿಯ ಒಂದು ಹಳ್ಳಿಯಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡ್ತಾ ಇದ್ರು. ಈ ಒಂದು ಸಭೆ ಸ್ಥಾಪನೆ ಮಾಡುವಂತ ಕಾರ್ಯದಲ್ಲಿ ತೊಡಗಿರುವ ಕಾರಣ ಗುಲ್ಬರ್ಗಾಗೆ ಬಂದಿದ್ದಾರೆ. By name you know, Noor Basha accepted the Lord and today he is writing songs and working as a missionary. ಹೆಸರಿನಿಂದಲೇ ಗೊತ್ತಾಗ್ತದೆ, ಈ ದಿನ ಕರ್ತನಿಗಾಗಿ ಹಾಡುಗಳನ್ನು ಬರೆದು ಮಿಷನರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. And this is a song of dedication to the work of God. ದೇವರ ಕೆಲಸಕ್ಕಾಗಿ ಸಮರ್ಪಿತವಾಗಿರುವಂತಹ ಹಾಡು ಇದಾಗಿದೆ. He only wrote and he has sung the song also. ಅವರೇ ಆ ಹಾಡನ್ನ ಬರೆದು ಹಾಡಿದವರಾಗಿದ್ದಾರೆ. But I want you to catch the heart of this song. ಈ ಹಾಡಿನ ಹೃದಯ ಬಡಿತವನ್ನ ಹಿಡಿದುಕೊಳ್ಳ್ರಿ. It goes like this: ನನ್ನ ಜೀವಿತ ನಿನ್ನ ಸೇವೆಗಾಗಿ ಯೇಸಯ್ಯ. ಆ ಹಾಡು ಹೀಗೆ ಇರ್ತದೆ. Amen. Amen. And I want you to pray today. ಈ ದಿನ ನೀವು ಪ್ರಾರ್ಥನೆ ಮಾಡಿರಿ. Say, God is more than willing to do something great. ಕರ್ತನು ಹೆಚ್ಚಾದಕ್ಕಿಂತ ಹೆಚ್ಚಿನ ಉನ್ನತ ಕಾರ್ಯವನ್ನು ಮಾಡಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. God is willing. ದೇವರು ಇಷ್ಟಪಡ್ತಾನೆ. Are we willing is the question. ನಾವು ಇಷ್ಟವುಳ್ಳವರಾಗಿದ್ದೇವಾ, ನಮಗೆ ಮನಸ್ಸಿದೆಯಾ ಅನ್ನುವುದು ಪ್ರಶ್ನೆ. Make this song your prayer. ಈ ಹಾಡು ನಿಮ್ಮ ಪ್ರಾರ್ಥನೆಯಾಗಲಿ. Shall we pray that? ನಾವು ಅದನ್ನ ಪ್ರಾರ್ಥನೆ ಮಾಡೋಣವೇ? ನನ್ ಜೀವಿತ ನಿನ್ ಸೇವೆಗಾಗಿ ಏಸಯ್ಯ, ನನ್ ಸರ್ವವು ನಿನ್ ಸೇವೆಗಾಗಿ ಏಸಯ್ಯ. ನನ್ ಜೀವಿತ ನಿನ್ ಸೇವೆಗಾಗಿ ಏಸಯ್ಯ, ನನ್ ಸರ್ವವು ನಿನ್ ಸೇವೆಗಾಗಿ ಏಸಯ್ಯ. ಏಸಯ್ಯ ನನ್ ಏಸಯ್ಯ, ಏಸಯ್ಯ ಸೇವೆಗಾಗಿ ಏಸಯ್ಯ, ನನ್ ಸರ್ವವು ನಿನ್ ಸೇವೆಗಾಗಿ ಏಸಯ್ಯ. ಕರೆಗೆ ನಾನು ಯೋಗ್ಯನಾಗಿ ನಡೆಯುವಂತೆ ನಿನ್ನ ಜ್ಞಾನವ ನೀಡು ನನಗೆ ಏಸಯ್ಯ. ನೀ ಕರೆದ ಕರೆಗೆ ನಾನು ಯೋಗ್ಯನಾಗಿ ನಡೆಯುವಂತೆ ನಿನ್ನ ಜ್ಞಾನವ ನೀಡು ನನಗೆ ಏಸಯ್ಯ. ಸಭೆಗಳನ್ನು ಸ್ಥಾಪಿಸುತ್ತಾ ಹೋಗುವೆನು, ನಿನ್ನ ಸಾಕ್ಷಿಯಾಗಿ ನಾನೆಂದು ಬಾಳುವೆನು.
ಬದಲೇನು ನಾನು ನಿನಗೆ ಕೊಡಲಿ ಏಸಯ್ಯ. ನನಗಾಗಿ ಶಿಲುಬೆ ಮೇಲೆ ನಿನ್ ಪ್ರಾಣ ಕೊಟ್ಟಿರುವೆ, ಬದಲೇನು ನಾನು ನಿನಗೆ ಕೊಡಲಿ ಏಸಯ್ಯ. ಈ ಒಂದು ಜೀವಿತ ನಿನಗಾಗಿ ಸಮರ್ಪಿಸುವೆ, ನಾನೆಂದು ಸೇವಿಸುವೆ. ಈ ಒಂದು ಜೀವಿತ ನಿನಗಾಗಿ ಸಮರ್ಪಿಸುವೆ, ನಾನೆಂದು ಸೇವಿಸುವೆ. ಏಸಯ್ಯ, ನನ್ನ ಏಸಯ್ಯ, ಏಸಯ್ಯ ನನ್ನ. ಎಲ್ಲರೂ ಸೇರಿ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ. ನನ್ನ ಜೀವಿತ, ನನ್ನ ಜೀವಿತ ನಿನ್ನ ಸೇವೆಗಾಗಿ ಏಸಯ್ಯ. ನನ್ನ ಸರ್ವವೂ ನಿನ್ನ ಸೇವೆಗಾಗಿ ಏಸಯ್ಯ. ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ. Amen. Hallelujah. You can watch this in that Renewed Mind channel in YouTube, but let us pray now. Now ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಪ್ರಿಯರೇ. ಮಾಡಿಕೊಳ್ಳೋಣ. This song I made Basha write exclusively to release in Bidar because this is a song, an anthem to dedicate your life to serve God. ಕರ್ತನ ಸೇವೆ ಮಾಡುವುದಕ್ಕಾಗಿ ನಿಮ್ಮ ಜೀವಿತಗಳನ್ನ ಸಮರ್ಪಿಸುವುದಕ್ಕಾಗಿ ಬಹಳ ಸಮಂಜಸವಾದ ಹಾಡು ಇದಾಗಿದೆ. Amen. ಆಮೆನ್. ನೀವು ಸಮರ್ಪಿಸಲಿಕ್ಕೆ ಸಿದ್ಧವಾಗಿದ್ದೀರಾ? Are you ready to submit yourself to the Lord? Amen. ಸಭೆ ಸ್ಥಾಪನೆ ಮಾಡುವುದಕ್ಕಾಗಿ, ಸುವಾರ್ತೆ ಸಾರುವುದಕ್ಕಾಗಿ ದೇವರ ರಾಜ್ಯದಲ್ಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ Let's close our eyes to raise our hands, and let's close our eyes and look to God in prayer. Hallelujah, Lord. ಏಸಯ್ಯ ನನ್ನ ಏಸಯ್ಯ, ಎಲ್ಲರೂ ಸೇರಿ ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ. ನೀ ಕರೆದ ಕರೆಗೆ ನಾನು ಯೋಗ್ಯನಾಗಿ ನಡೆಯುವಂತೆ ನಿನ್ನ ಜ್ಞಾನವ ನೀಡು ನನಗೆ ಏಸಯ್ಯ. ನೀ ಕರೆದ ಕರೆಗೆ ನಾನು ಯೋಗ್ಯನಾಗಿ ನಡೆಯುವಂತೆ ನಿನ್ನ ಜ್ಞಾನವ ನೀಡು ನನಗೆ ಏಸಯ್ಯ. ಸಭೆಗಳನ್ನು ಸ್ಥಾಪಿಸುತ್ತಾ ಹೋಗುವೆನು, ನಿನ್ನ ಸಾಕ್ಷಿಯಾಗಿ ನಾನೆಂದು ಬಾಳುವೆನು. ಸಭೆಗಳನ್ನು ಸ್ಥಾಪಿಸುತ್ತಾ ಹೋಗುವೆನು, ನಿನ್ನ ಸಾಕ್ಷಿಯಾಗಿ ನಾನೆಂದು ಬಾಳುವೆನು. ಏಸಯ್ಯ ನನ್ನ ಏಸಯ್ಯ, ಹೃದಯದಿಂದ ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ, ಏಸಯ್ಯ ನನ್ನ ಏಸಯ್ಯ. ನನ್ನ ಜೀವಿತ ನಿನ್ ಸೇವೆಗಾಗಿ ಏಸಯ್ಯ, ನನ್ನ ಸರ್ವವು ನಿನ್ ಸೇವೆಗಾಗಿ ಏಸಯ್ಯ. ನನ್ನ ಜೀವಿತ ನಿನ್ ಸೇವೆಗಾಗಿ ಏಸಯ್ಯ, ನನ್ನ ಸರ್ವವು ನಿನ್ ಸೇವೆಗಾಗಿ ಏಸಯ್ಯ. Let us pray. Lift up your hands and let this song be your prayer to the Almighty God. ಸರ್ವಶಕ್ತನಿಗೆ ನಿಮ್ಮ ಕೈಗಳೆತ್ತಿ ಈ ಹಾಡನ್ನೇ ಪ್ರಾರ್ಥನೆಯಾಗಿ ಹಾಡಿರಿ. This is one of my all-time favorite songs. I sing this every time saying, God,
My life is there only to serve you. ಕರ್ತನೆ ನಿನ್ನ ಸೇವೆಗಾಗಿಯೇ ನನ್ನ ಜೀವಿತ ಇರುವಂತದೆಂಬುದಾಗಿ ಎಲ್ಲಾ ಸಮಯದಲ್ಲಿ ಇಷ್ಟಪಟ್ಟು ಹಾಡುವಂತ ಹಾಡು ಇದು ನಾನಾಗಿದೆ. Heavenly Father, ಪರಲೋಕದ ತಂದೆಯೇ, let your presence touch us, Lord, as Anil was sharing. Jacob was held by God. ಯಾಕೋಬನು ಕರ್ತನಿಂದ ಹಿಡಿಯಲ್ಪಟ್ಟಿದ್ದನೆಂಬುದಾಗಿ ಪಾಸ್ಟರ್ ಅನಿಲ್ ಹೇಳಿದಂತೆ ನೀನು ನಮ್ಮನ್ನ ಮುಟ್ಟು. Take hold of every pastor, every leader, every child of yours, and let them become nation changers in the name of Jesus. ರಾಷ್ಟ್ರಗಳನ್ನು ಬದಲಾಗುವಂತ ಜನರಾಗುವಂತೆ ನಿನ್ನ ಪ್ರತಿ ಸೇವಕ ಪ್ರತಿ ಮಗುವಿನ ಕೈಯನ್ನ ನೀನು ಗಟ್ಟಿಯಾಗಿ ಹಿಡಿದುಕೋ. Let us never be the same again. ಮೊದಲಿನಂತೆ ನಾವೆಂದು ಉಳಿಯುವುದು ಬೇಡ. Let our churches never be the same again. ನಮ್ಮ ಸಭೆಗಳು ಮೊದಲಿನಂತೆ ಉಳಿಯದೇ ಇರಲಿ. Let North Karnataka never be the same again. ಉತ್ತರ ಕರ್ನಾಟಕ ಮೊದಲಿನಂತೆ ಉಳಿಯದೇ ಇರಲಿ. We surrender our lives for North Karnataka in the name of Jesus. ಉತ್ತರ ಕರ್ನಾಟಕಕ್ಕಾಗಿ ನಮ್ಮ ಜೀವಿತಗಳನ್ನ ನಿನ್ನ ಕೈಗೊಪ್ಪಿಸಿ ಕೊಡ್ತೇವೆ. Like it has never happened till now, let it happen, we pray, in the name of Jesus. ಮುಂಚೆಂದು ಆಗದ ರೀತಿಯಲ್ಲಿ ಇನ್ನು ಮುಂದೆ ಅದು ನಡೆಯಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. We give you all the glory. ನಿನಗೆಲ್ಲಾ ಮಹಿಮೆಯನ್ನು Raise ಸಲ್ಲಿಸುತ್ತೇವೆ. up a Gideon army from here. ಇಲ್ಲಿಂದ ಗಿದ್ಯೋನನ ಸೈನ್ಯವನ್ನು ಎಬ್ಬಿಸು. Thank you, Lord. ಕರ್ತನೇ ನಿನಗೆ ಸ್ತೋತ್ರ. Thank you, Jesus. ಯೇಸುವೇ ನಿನಗೆ ಸ್ತೋತ್ರ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Everybody said aloud. ಎಲ್ಲರೂ ಗಟ್ಟಿಯಾಗಿ ಆಮೆನ್. Amen. ಆಮೆನ್. Amen. Amen. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. Hallelujah. 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 Amen. You may be seated for a moment. I think they have some instructions, but ದಯಮಾಡಿ ಕೂತುಕೊಳ್ಳ್ರಿ, ಕೆಲವು ಸೂಚನೆಗಳು ಕೊಡ್ಲಿಕ್ಕಿರಬಹುದು. before I hand the mic over to Sanju and my brother, I want you to see this man behind the camera there. ಇವರನ್ನ Show the ನೋಡ್ರಿ. camera on him. ಅವರನ್ನ ಸ್ಕ್ರೀನ್ ಮೇಲೆ ತೋರಿಸ್ರಿ. Camera bibi mela focus cheyan geto. ಅವರನ್ನ ಸ್ಕ್ರೀನ್ ಮೇಲೆ ತೋರಿಸಿ. This is our dear friend Bibi Chako. ಇವರು ನಮ್ಮ ಪ್ರಿಯ ಸ್ನೇಹಿತ ಬಿಬಿ ಚಾಕೋ ಅವರು. He is come all the way from Trivandrum. ತ್ರಿವೇಂದ್ರಂ ನಿಂದ ಅವರು ಬಂದಿದ್ದಾರೆ. Have you heard about Harvest TV in the Christian channel? ಕ್ರಿಸ್ತಿಯ ಚಾನೆಲ್ ನಲ್ಲಿ ಹಾರ್ವೆಸ್ಟ್ ಟಿವಿಯ ಬಗ್ಗೆ ಕೇಳಿದ್ದೀರಾ? He is the CEO and the owner of the channel. ಆ ಚಾನೆಲ್ ನ ಪ್ರಾರಂಭ ಮಾಡಿದಂತ ಸಿಇಒ ಅವರ ಯಜಮಾನರಾಗಿದ್ದಾರೆ. Bibi is a very dear friend. ಇವರು ನಮ್ಮ ಪ್ರಿಯ ಸ್ನೇಹಿತರಾಗಿದ್ದಾರೆ. He came on his own here. He said, we are doing missions pastor. He comes everywhere. He ಕಡೆಗೆ loves God and has a heart to serve. I want you to give him a wonderful God bless you. ಚಪ್ಪಾಳೆ ತಟ್ಟಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳಿರಿ. ಅವರು ದೇವರನ್ನ ಪ್ರೀತಿಸುವವರು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿ ಬಂದಿದ್ದಾರೆ. I want you to pray for him. ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. Welcome and really you touch my heart. ನಿಮಗೆ ಸ್ವಾಗತವಿರುತ್ತದೆ. ನಮ್ಮ ಹೃದಯವನ್ನು ಮುಟ್ಟಿದ್ದೀರಿ. All these recordings will be available for you to watch for free in the YouTube channel. ಇವೆಲ್ಲ ರೆಕಾರ್ಡಿಂಗ್ಗಳು ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡೋದಕ್ಕೆ ನಿಮಗೆ ಉಚಿತವಾಗಿ ಲಭ್ಯವಿರುತ್ತದೆ. At the end of it we'll give you everything. Watch whatever you want. ಕೊನೆಗೆ ಏನು ಬೇಕಾದದ್ದನ್ನು ನೀವು ನೋಡ್ರಿ, ಎಲ್ಲವನ್ನು ನಿಮಗೆ ಕೊಡ್ತೇವೆ. God bless you. We'll see you tomorrow. ದೇವರು ನಿಮ್ಮನ್ನು ಆಶೀರ್ವದಿಸಲಿ.